ಮಾಡ್ಬೇಕು ಅಂತಂದ್ರೆ ಈಗ ಸೊಪ್ಪು ಸೋಸ್ಬೇಕು ಅಂತ ಕುಂತ್ಕೊಂಡದ್ಕ ಸೋಸದ್ದು ಎಲ್ಲಿದ್ರದ ಸೋಸಕ್ ಆಗೋದಿಲ್ಲ ಅಂದ್ರೆ ಅಲ್ಲೇ ಇರೋದು ಹಂಗೆ ಹಂಗೆ ಮನ್ಸು ಮಾಡ್ಬೇಕು ಎಲ್ಲ ಕೈ ಬಾಯಿ ನಯಿಸ್ಕೊಂಡು ಅವೆಲ್ಲ ಮಾಡಿದ್ರೆ ಮುಂದರಿದು ಕೈ ನೋಯ್ತದೆ ಬಿಡ್ಸಿದ್ರೆ ಅಂದ್ರೆ ಅದದ ನಾವು ಏನು ಹಾಕ್ತೇನೆ ಇದು ಬರೀ ನಾಟಿ ಹಸಿನ ತುಪ್ಪ ಗಂಜಲ ಮತ್ತು ಸಗಣಿ ಎಲ್ಲನ ಹಾಕೊಂಡು ಬೆಳ್ಕೊಂಡು ನಾವೇ ಸ್ವತಃ ಊಟ ಮಾಡ್ತಾ ಇದ್ವಿ ಅಂದರೆ ನಾವೇ ಪುಣ್ಯವಂತರು. ಇವತ್ತು ದುಡ್ಡಿರೋರೆಲ್ಲ ಶ್ರೀಮಂತರಲ್ಲ ಸರ್, ಯಾರ ಆರೋಗ್ಯ ಇದ್ದದೋ ಅವರೇ ಶ್ರೀಮಂತರು. ಆಮೇಲೆ ಏಕಾಗ್ರತೆ ಜಾಸ್ತಿ ಸರ್ ಅವರಿಗೆ, ತುಂಬಾ ಏಕಾಗ್ರತೆ ಇಲ್ದವ್ರಿಗೆ ಇವೆಲ್ಲ ಮಾಡೋಕ್ಕಾಗಲ್ಲ. ತುಂಬಾನೇ ಅದೇ ಸರ್ ಅವರಿಗೆ. ಅಂದ್ರೆ ಬರೀ ಅಂದ್ರೆ ಪಕ್ಕದಲ್ಲಿ ಅದ್ ನೋಡ್ತಾ ಇರೋ ಪಕ್ಕದಲ್ಲಿ ಓದೋದು ಗೊತ್ತಾಗುದ ಕೆಲವು ಸರಿ ಕೂಗಿ ನಿಮ್ಗೆ ಕಿವುಡ ಅಂತ ಅಂತಾರೆ ಇವರು. ಅಂದ್ರೆ ಗೊತ್ತಾಗಿರೋದ ನಾನೇನೋ ಒಂದು ಆಲೋಚನೆ ಮಾಡ್ಕೊಂಡು ಅದ್ರ ಮೇಲೆ ತಲ್ಲಿಂದಾಗಿರ್ತಾನಲ್ಲ ಗೊತ್ತೇ ಆಗಿರೋದಿಲ್ಲ. ಆಮೇಲೆ ಇವ್ರು ಬಂದು ಮೈ ಮುಟ್ಟಿ ಅಳ್ಳಾಡ್ಸಿ ಅಂತ ಸುಮಾರು ಸರ್ ಆಗದೆ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಅಮ್ಮ ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಇದೊಂದು ಮೈಕ್ ಇಲ್ಲಿ ಹಾಕ್ಬಿಡ್ತೀನಿ, ನೀವು ಮಾತಾಡೋ ಮಾತು ಒಂದು ಸ್ವಲ್ಪ ಕೇಳಿಸ್ಕೊಳ್ಳೋಣ. ಏನ್ ಮಾಡ್ತಾ ಇದ್ದೀರಿ? ನಾನೇನ್ ಮಾಡೋಣಪ್ಪ, ಕೊತ್ತಂಬರಿ ನೋಡಿ. ನಿಮ್ ಪುಣ್ಯ ನಮ್ಮ ಇವ್ರಿಗಿಲ್ಲ, ಎಷ್ಟು ಘಮ ಘಮ ಅಂತದಿದು. ಸಬ್ಬಸ್ಗಿ ಇದನ್ನು ಮಾಡ್ಕೊಂಡು ಕೂತಿದ್ದೀರಾ. ಎಷ್ಟು ವಯಸ್ಸು ನಿಮ್ಗೀಗ? ನನ್ಗೆ 80 ಮೇಲೆ ಆಗದೆ. 80 ಮೇಲೆ ಆಗದೆ. ಇನ್ನೂ ಕೆಲಸ ಮಾಡೀನಿ ಅಂತೀರಿ? ಏನು ಮಾಡುದಿಲ್ಲ, ಸೊಪ್ಪು ಗಿಪ್ಪು ಸೋಸ್ಕೊಡ್ತೀನಿ ಅಷ್ಟೇ. ಇನ್ನೇನು ಮಾಡೋದಿಲ್ಲ. ಹೇಳ್ರಿ, ನಿಮ್ಮ ಜಮಾನದ ಕತೆ ಕೇಳೋಣ. ಯಜಮಾನ್ರದ್ದು ಹೇಗಿತ್ತು, ಇವಾಗಿನ ಕಾಲ ಹೇಗೆ? ಅಯ್ಯೋ ಅದೇ ಹೇಳಿದ್ರೆ ಸ್ಟೋರಿ ಅದೇ ಅದ ಬಾಪ. ನಮ್ಗ ಮಾಡ್ಯಾರ ಈಗೇನಾರು ನಾವ್ ಬೀಸ್ಕೊಂಡ್ ಕುಟ್ಕೊಂಡ್ ಮಾಡ್ತಿದ್ದವ್ ಮಾಡಾರ. ಏನ್ ಮಿಕ್ಸಿ ಇಲ್ಲ, ಏನಿಲ್ಲ, ಏನಿಲ್ಲ. ಒಳ್ಕಲ್ಲಲ್ಲಿ ಆಡ್ಸ್ಕೊಳ್ಳೋದು, ರಾಗಿ ಬೀಸ್ಕೊಳ್ಳೋದು, ಅಕ್ಕಿ ಮಾತ್ರ ಒಂದು ದೊಡ್ಡ ಮೇಲೆ ಮಂಡಕ್ಕೆ ಹೋಗಿ ಹೊಡಿಸ್ಕೊಂಡ್ ಬತ್ತಿದ್ದವು ಅಷ್ಟೇ. ಅದೇ ದೊಡ್ಡದು. ಈಗ ಎಲ್ಲದಕ್ಕೂ ಮಿಷಿನ್ ಬಂದಾಯ್ತು. ಮಿಷಿನ್ ಕುಡಿಕೆ ಪಡಿಕೆ ನಲ್ಲಿ ಪಲ್ಲಿ ಆಗ ಬಾವಿಲಿ ಸೇರ್ಕೊಂಬತ್ತಿದ್ವು ಜಲದ ನೀರ, ಕಡೆಗೆ ತುಂಬ್ಕೊತಿದ್ವು. ಈಗ ಅದದ ಸೇದಾರ ಈಗಿನಾರು ಸೇದಕ್ಕಾಗೋದಿಲ್ಲ. ನೀವು ಯಾವ್ರವ್ರು? ಬೆಂಗಳೂರವ್ರು. ನಿಮ್ ಮಗನ್ ಮಾತಾಡ್ಸೋಣ ಅಂತ ಬಂದ್ವಿ. ಏನು ಇಡೀ ಜಗತ್ತಿಗೆ ಅವನೇನೋ ಎಲ್ಲೂ ಯಾವ ಜಗತ್ತಲ್ಲೂ ಅವನಿಗೆ ಬತ್ತದ ಬರಪ್ಪ. ಎಲ್ಲಿ ಹೋದ್ರು ಅವ್ರ ಹೆಸರೇ ಈಗ? ಅವ್ರ ಹೆಸರೇ, ಬೋರೇಗೌಡ್ರ ಹೆಸರೇ. ಬೋರೇಗೌಡ್ರ ಹೆಸರೇ. ಕೇಳ್ಬೇಕಾದ್ರೆ ಅವ್ರನ್ನ ಭತ್ತದ ಬೋರೇಗೌಡ ಅಂತಲೇ ಅನ್ನೋದು. ಭತ್ತದ ಬೋರೇಗೌಡ್ರ. ಈಗ ನಿಮ್ಮಿಬ್ರು ಅಕ್ಕಿಯಲ್ಲಿ ಅಕ್ಕಿ ಅನ್ನ, ಪ್ರತಿ ಅಕ್ಕಿ ಅನ್ನ ಆಗಡದಲ್ಲಿ ನಿಮ್ದು ಬರ್ದ್ ಬಿಟ್ಟವ್ರಲ್ಲ ಹೆಸರು. ಸಣ್ಣಮ್ಮ ಸಿದ್ದಪ್ಪ ಅಂತ ಬರ್ದಾರಲ್ಲ. ಸಣ್ಣಮ್ಮ ಸಿದ್ದಪ್ಪನ ಅಕ್ಕಿ. ಏನಾಯ್ತು, ಖುಷಿ ಆಯ್ತಾ? ಈಗ ನೋಡಮ್ಮ, ನಿನ್ನ ಎಲ್ಲಿ ಹೋದ್ರು ನೆನ್ಸ್ಕೊತಾರೆ. ಎಲ್ಲೂ ನೆನ್ಕೊತಾರೆ ಅಲ್ವಾ? ಸಾಕು ಅಷ್ಟೇ, ಸಾಕು. ಸಾರ್ಥಕ ಜೀವನ ಅಂತೀರಿ. ಸಾಕಲ್ವಾ? ನಿನ್ನೇನ್ ಬೇಕಪ್ಪ, ಅದೇ ಒಳ್ಳೇದೇ ತಾನೇ ಬೇಕಾಗಿರೋದು ಅಂತ. 4 ಜನ ಸರಿ ಅಂದ್ರೆ ಸರಿ, ಕೆಟ್ಟದ್ ಮಾಡ್ಬಾರ್ದು. ಒಳ್ಳೆತನವಾಗಿದ್ರೆ ದೇವ್ರು ಎಲ್ಲೋದ್ರು ಒಳ್ಳೇದ್ ಮಾಡೇ ಮಾಡ್ತಾನೆ. ಒಳ್ಳೆಯವ್ರಿಗೆ ಯಾವತ್ತೂ ಏನು ಮಾಡೋದಿಲ್ಲ, ಕಷ್ಟ ಮಾತ್ರ. ಅಲ್ಲ, ನೀವು ಅದನ್ನ ಸಂಸ್ಕೃತಿ ಕಲಿಸ್ಕೊಟ್ಟಿದ್ರಲ್ಲ ಮಕ್ಕಳಿಗೆ. ನಾನೇ ಕಲ್ಸ್ಕೊಡ್ರಿ ಅಮ್ಮ. ಈ ಮಗನೇ ಕಲ್ತ. ಅಕ್ಕಿ ಅವನ್ಗೆ ನಡ ನೋವು ಬಂದ್ಬಿಟ್ಟು ಅವ್ರ ಅಪ್ಪ ದುಡ್ಡು ಕೊಡ್ಲಿಲ್ಲ ಅಂತ ಯಾಯಮ್ಗೆ ಹೊಂಟೋಗಿ ಅಲ್ಲಿಂದ ಚಾಸಿ ಅಕ್ಕಿ ಉಣ್ಬೇಕು ಅಂತ ಬೇರೆ ಭತ್ತ ಹೊಡಿಸ್ಕೊಂಡು ಬೇರೆ ಬೇಯಿಸ್ಕೊಂಡು ಉಣ್ಕೊಂಡು ಹೆಸರು ಕಾಳು ತಗಣಿಗೆ ಇದ್ರ ಕಾಳೆಲ್ಲ ಹುನಿ ಹಾಕೊಂಡು ತಿನ್ಕೊಂಡು ಹಸಿಯವ. ಆಗ ಭತ್ತ ಬೆಳಿಕಿರದ. ಅವ್ರ ಅಪ್ಪ ಹಸಿ ಆಯ್ತು, ಭತ್ತ ಹೆಚ್ಚ ಬೀಳಲಿಲ್ಲ ಅಂತ ಜಗಳಾಡಿದ್ರು ಬಿಡ್ಲಿಲ್ಲ. 6 ಕಣ್ಗಾಗೋದು 3 ಕಣ್ಗಾಗ್ಲಿ, ಅದನ್ನೇ ಬೆಳಿತೀನಿ ಅಂತ ಅಷ್ಟೇನು ಬೆಳಿತಾರೆ. ಉಪ್ಪು ಹಾಕ್ತೇನೆ. ಅದು ಹೌದು ಅಷ್ಟೇ. ಜೀವನ ಮಾಡ್ಬೇಕಲ್ಲಪ್ಪ, ಯಾವ್ದಾರ ಸಾಗಿಸ್ಬೇಕು ಅಂತ ಮನ್ಸಲ್ಲಿ ಬಂದ್ರೆ ಏನಾರು ಮಾಡ್ಬೋದು. ಮನ್ಸಲ್ಲಿ ಬರ್ಬೇಕು, ಮಾಡ್ಲೇಬೇಕು ಇದ ಅಂತ ಮಾಡ್ಬೇಕು. ಅಲ್ಲಮ್ಮ, ಒಂದ್ ಕಡೆ ನೋಡಿ ಇಂಥವ್ರ ಕತೆ ಕೇಳ್ತೀವಿ, ನಮ್ಗ್ ದುಡಿಯಕ್ಕಾಗಲ್ಲ, ರೈತರ ಹತ್ರ ಏನೇ ಇಲ್ಲ, ಜೀವನ ಮಾಡಕ್ ಆಗಲ್ಲ ಅಂತ ಒಂದ್ ಕಡೆ ಒಬ್ರು. ಇವ್ರು ನೋಡಿದ್ರೆ ಜಗತ್ತಿಗೆ ಶ್ರೀಮಂತರು. ಅಲ್ಲ, ಆಗುದಿಲ್ಲ ಅಂದ್ರೆ ಆಗುದಿಲ್ಲ. ಅದು ಮಾಡ್ಬೇಕು ಅಂತಂದ್ರೆ ಈಗ ಸೊಪ್ಪು ಸೋಸ್ಬೇಕು ಅಂತ ಕುಂತ್ಕೊಂಡದ್ಕ ಸೋಸದ್ದು ಎಲ್ಲಿದ್ರದ ಸೋಸಕ್ ಆಗೋದಿಲ್ಲ ಅಂದ್ರೆ ಅಲ್ಲೇ ಇರೋದು ಹಂಗೆ.
ಹಂಗೆ ಮನ್ಸು ಮಾಡಬೇಕು, ಎಲ್ಲ ಕೈ ಬಾಯಿ ನಯಿಸ್ಕೊಂಡು ಅವೆಲ್ಲ ಮಾಡಿದ್ರೆ ಮುಂದರಿದು. ಕೈ ನೋಯ್ತದೆ ಬಿಡ್ಸಿದ್ರೆ ಅಂದ್ರೆ ಆದದ. ಆದ್ರೂ ನಿಮ್ ಸಾಧನೆ ದೊಡ್ಡದು. ಅಯ್ಯೋ, ಮಕ್ಕಳನ್ನ ಕಟ್ಕೊಂಡು ಈಗ ಇವಾಗಿನಷ್ಟು ಸೌಕರ್ಯ ಇಲ್ದಾಗೂ ನೀವು ಆದ್ರೂ ಆಗ ಹಗ್ಗಕ್ಕಾಲ. ಈಗ ನಾವು ಉಳುಕ್ ಹೋದ್ರೆ ನಮ್ಮ ಯಜಮಾನ್ರು ಏರ್ ಕಟ್ಕೋದ್ರೆ ಹೆಣ್ಣಾಳ್ಗಳು ಒಂದ್ಗೆ ಹೋಯ್ತಿದ್ರು. ಅವ್ರು ಬರೋ ಗಂಟು ಅಲ್ಲೇ ಇದ್ರು. ಒಂದು ಮಕ್ಳು ಇಟ್ಟತ್ಕೊಂಡು ಹೋಗಿ ಕೊಟ್ಬಿಟ್ಟು ಅಲ್ಲೇ ನಾವು ನಾಟಿಯೋ ಪಾಟಿಯೋ ಇಲ್ಲ ಭತ್ತ ತೂರೋದು, ಹುಲ್ ತಳ್ಕೊಡೋದು ಏನೋ ಮಾಡ್ಕೊಂಡು ರಾತ್ರಿ ಬತ್ತಿದ್ದೋ. ಬಂದು ಸೌದೆ ಕಡ್ಕೊಂಡು ನೀರು ಸೇದ್ಕೊಂಡು ನಾಡಸಿ ನಾಲು ನಾಡೆಮ್ಮೆ ಬೆಣ್ಣೆ ತುಪ್ಪ ತಿಂತಿದ್ದು ಆಗ್ಲೂ ತಿನ್ನೋಷ್ಟು. ಈ ಕಾಲದಾಗ ಬರೀ ಅವರೆಕಾಳೆ ತಿನ್ನೋ ಇಷ್ಟ. ಈಗ ಕೊಂಡ್ಕೊತಾರೆ 100 ರೂಪಾಯಿ ಅಂತ 1 kg ತರ್ತಾರೆ. ನಾವೇ ಬೆಳಿತಿದ್ದೋ ತಂಗಣಿಕಾಳು ಅವರೆಕಾಳು ಹುಚ್ಚೆಳ್ಳು ಎಲ್ಲ ಬೆಳಿತಿದ್ದೋ, ತಿಂತಿದ್ದೋ ಆಗೋಷ್ಟು ಹಾಕಂಡ್ರಿ. ಹಿಟ್ಟು ಸಮ ಅಂತ ರಾಗಿ ಬೆಳಿತಿದ್ದೋ, ಭತ್ತ ಬೆಳಿತಿದ್ದೋ. 100 ಕಂಡ್ಗ ಭತ್ತ ಬೆಳಿತಿದ್ದ ನಮ್ಮಯ್ಯ. 100 ಕಂಡ್ಗ 100 ಕಂಡ್ಗ ಭತ್ತ ಬೆಳೆದ್ರೆ ರೂಪಾಯಿಗೆ 1 ಸೇರು ಭತ್ತ ಮಾರೋದು ನಾವು. ರೂಪಾಯಿಗೆ 1 ಸೇರು 1 ಸೇರು ಭತ್ತ. ಈಗ 1 kg 100 ರೂಪಾಯಿ ತಗೋತಾರೆ. ಕಾಲ ಹಂಗದೆ. ಅದು ಹೊಲ್ದ್ರು ರೂಪಾಯಿಗೆ 1 ಸೇರು ಭತ್ತ ಕೊಟ್ಟನಂದ್ರು ಆ ಕಾಲದಲ್ಲಿ. ಆಗ ಹಗ್ಗ ಕನಪ್ಪ ಯಾವ್ದೊಂದು 100 ರೂಪಾಯಿ ತಕೋದವ್ರು ಒಂದು ಬ್ಯಾಂಕ್ ತುಂಬ ತತ್ತಿದ್ರು. ಈಗ 100 ರೂಪಾಯಿ ತಕೋರು ಏನು ಕೊಡೋದಿಲ್ಲ. 4 ಕಾಸು 3 ಕಾಸು 3 ರೂಪಾಯಿ ಬೆಣ್ಣೆ ಇಕ್ತಿದ್ದೋ 1 ಸೇರ. ಈಗ 150 ರೂಪಾಯಿ ಆಗದ ಆ ಸೇರು. ಯಾರು ತುಪ್ಪ ತಿಂದರು? ತುಪ್ಪ ತಿಂದ್ರೆ ಅದೇನೋ ರೋಗ ಅಂತಾರೆ. ಏನೋ ಮಾಡೋಕ್ಕಾಗೋದಿಲ್ಲ. ಕಾಲಕ್ಕೆ ತಕ್ಕ ಕಡೆ ಸಾಧನೆ ಮಾಡಬೇಕು. ಇವನೊಬ್ಬ ಮಾಡ್ತಾನೆ. ನಾವು ಅವನು ಎಲ್ ಕೈ ಹೇಳ್ತಾನೆ, ಯಾರು ಮಾಡೋಲ್ದ್ರು. ಏನು ಮಾಡ್ಕೋದದು ಮಾಡದೇ ಇರೋರ? ಈಗ ನಿನ್ಗೆ ಹೇಳ್ಕೊಡ್ತೀವಿ, ನೀನು ಮಾಡಿದವ್ರು ನಾವೇನು ಮಾಡ್ಕೋದದು? ಹೊಡಿಕೋದದ? ತಡಿ ಅವಯ್ಯ ಹೇಳೋನೆಲ್ಲ ಒಮ್ಮೆ ಹೇಳೋಳೆಲ್ಲ ಇದು ಮಾಡಿ ನೋಡಬೇಕು ಅಂತ ಹಠ ಮಾಡಬೇಕು. ಸಾಧನೆ ಮಾಡಬೇಕು. ಆಗ ಮುಂದುವರಿತಾರೆ. ನಾವು ದಿನ ಒಂದೊಂದು ಕೊಳಗ ರಾಗಿ ಬಿಡ್ತಿದ್ದೋ. ರಾಗಿ ಬೀಸೋದು ಅದೇ ಈಗಲೂ ಮಜ್ಜಿಗೆ ಸಿಗ್ತಿದ್ದಮ್ಮಂತೇಳಿ. ಆಗೇನು ಇಲ್ವಲ್ಲವ, ಕರೆಂಟ್ ಒಂದು ಏನೂ ಇಲ್ಲ. ಒಕ್ಕಲಿ ಖಾರ ಆಡಿಸ್ತಿದ್ದೋ, ಉಪ್ಪೆಸರು ಮಾಡ್ತಿದ್ದೋ. ದೊಡ್ಡ ಮಿಲ್ಲಲ್ಲಿ ಹಸಿ ಭತ್ತ ಹೊಡಿಸ್ಕೊತಿದ್ದೋ ಅಷ್ಟೇ. ಈಗೇನು ಎಲ್ಕ ಬಂದದಿಲ್ಲ. ಅವಾಗ ಖರ್ಚೇ ಕಡಿಮೆನಾ? ಎಲ್ಲ ನೀವು ಬೆಳ್ಕೊಂತಿದ್ರಿ, ಮನೇಲಿ ಎಲ್ಲ ಮಾಡ್ತಿದ್ರಿ. ಈಗ ಪ್ರತಿದು ಎಲ್ಲ ಕೊಂಡ್ಕೊಂಡೇ ಬರೋದು. ಎಲ್ಲ ಇಂಥ ಸೊಪ್ಪೆಲ್ಲ ಬೆಳ್ಕೊತಿದ್ವಲ್ಲ ನಾವು. ನೀವೆಲ್ಲ ದುಡ್ಡು ಕೊಡ್ತಂದ್ರಿ. ಈಗ ನಾವೇ ಚೆಲ್ಕೊಂಡು ನಾವೇ ಬೆಳ್ಕೊತಿದ್ದೋ. ಹೀರೆಕಾಯಿ, ಸೋರೆಕಾಯಿ, ಕುಂಬಳಕಾಯಿ, ಅಡ್ಲಕಾಯಿ, ಏನೇನು ಮೆಣಸಿಗೆ ಏನೇನು ಹಣ್ಣು ಬೆಳ್ಕೊಂಡ್ರಿ, ಮೂಲಂಗಿ ಎಲ್ಲನೂ ಹೊರ್ತಿದ್ದೋ. ಇತಿಂದ ಇಟ್ಟತ್ಕೋರು ಅತಿಂದ ತರಕಾರಿ ಹಂಗೆ ಒತ್ಕೊಬರ್ ಗದೆ ತವಿಂದ. ನಿಮ್ಮಂತ ಕೇಳಿದವ್ರಿಗೆ ಒಂದಿಷ್ಟು ಕೊಟ್ಬಿಟ್ಟು ಆಧಾರ ಮೇಲಿದ್ದು. ಈಗ ಅದು ಮಾಡೋಕ್ಕಾಗೋದಿಲ್ಲ ಬಿಡು. ಈಗ ನಾವು ಮಾಡಿ ಸಾಧನೆ ಮಾಡೋಕ್ಕಾಗೋದು. ಈಗೇನಿರು ದುಡ್ಡು 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 ದುಡ್ಡು. ಓಕೆ. ಸರಿ ಅಮ್ಮ, ಬರ್ತೀನಿ. ಖುಷಿ ಆಯ್ತು ನಿಮ್ಮನ್ನು ಮಾತಾಡ್ಸಿ. ನೋಡಿ, ನಿಮ್ಮನ್ನು ಮಾತಾಡ್ಸಕ್ ಬಂದು ನಾನು ನಿಮಗೂ ನೀವು ಸಿಕ್ಕ್ರಿ. ಬರಲ್ಲ? ಖುಷಿ ನಾವು ಓದ್ತಾವೆಲ್ಲ ಖುಷಿ ಕಣಪ್ಪ. ಚೆಂದಾಗಿರೋರ್ಲಿ. ಇಷ್ಟು ಹಾಕಿದ್ರೆ ಸಾಕಾಯ್ತು? ಇಷ್ಟು ಹಾಕಿದ್ರೆ ಸಾಕು, ಮನೆಗೆಲ್ಲ ಅಂದಿತ್ತು. ಹೌದಾ? ಫ್ರಿಜ್ ಓಡ್ತದೆ. ನಾನು ಮನೆ ಮೇಲೆಲ್ಲ ಹಾಕಿದ್ರೆ ಅನ್ಕೊಂಡೆ. ಇಲ್ಲ ಇಲ್ಲ, ಇಷ್ಟೇ. ಇದರಲ್ಲೇ ಫ್ರಿಜ್ ಓಡ್ತದೆ, ಆಮೇಲೆ ಫ್ಯಾನ್ ಓಡ್ತವೆ 3, ಟಿವಿ ಓಡ್ತದೆ, ಮಿಕ್ಸಿ ಓಡ್ತದೆ, ಐರನ್ ಮಾಡ್ತೀವಿ. ಎಲ್ಲ ಏಕಕಾಲದಲ್ಲಿ ನಡೀತಿ. ಇಷ್ಟೆಲ್ಲ ಒಟ್ಟಿನಲ್ಲಿ ಕಡಿಮೆ ಬೀಳೋದಲ್ಲ ಯಾವ್ದಕ್ಕ? ಎಷ್ಟಾರ ಬಳಸ್ರಿ, ಎಷ್ಟಾರ ಬಳಸ್ಲಿ. ಹೌದಾ? ಓ, ಸರಳ. ಎಷ್ಟು ಖರ್ಚು ಬಂದಿದೆ ಹಂಗಾರೆ ಇದಕ್ಕೆ? ಇದಕ್ಕೆ 1.25 ಲಕ್ಷ ಬಂತು ನಮ್ಗೆ.
ಅವ್ರೇನು ಸಬ್ಸಿಡಿ ಕೊಟ್ರ? ಸಬ್ಸಿಡಿ ಕೊಟ್ರು. ಎಷ್ಟು? ಅವರು 1.25 ಲಕ್ಷ ಹಾಕೋರೆ. ಅವರು ಒಟ್ಟು 2.5 ಲಕ್ಷ ಆಗದ? 2.5 ಲಕ್ಷ ಆಗೈತದ ಇದು. ಹಾ. ಓಹೋ ಸರಳ. ಇದು ಯಾರು ನೀವೇ ಕಾಂಟ್ಯಾಕ್ಟ್ ಮಾಡಿದ್ರೆ? ಅವರೇ ಬಂದಿದ್ರು. ಹಿಂಗೆ ಬಂದು ಹಿಂಗೆ ನೋಡಕ್ ಬಂದೆ. ಅವ್ರ ಹಿಂಗೆ ಒಂದ್ ಜಮೀನಲ್ಲಿ ನೋಡಕ್ ಬಂದು ಕಾಂಟ್ಯಾಕ್ಟ್ ಆಗಿ ಹಾಗೆ ನಿಮ್ಗೆ ಏನಾರ ಕೊಡ್ತೀವಿ ಅಂತ ಹೇಳಿ ಅವರೇ ಇದ್ ಮಾಡಿ ಸಬ್ಸಿಡಿ ಕೊಟ್ರು. ಹೌದಾ? ಇದು ಮಿಷಿನ್ ಅವರೆಲ್ಲ ಅಲ್ಲ ಒಬ್ರದೇ, ಸೆಲ್ಕೋ ಸೋಲಾರ್ ಅಂತ ಹೇಳಿ ಎಲ್ಲ ಪೂರ್ತಿ ಅವ್ರದೇ ಎಲ್ಲ ಪೂರ್ತಿ. ಹೌದಾ? ಬಹಳ ಚೆನ್ನಾಗಿ ಮಾಡಿದ್ರಿ. ಇಲ್ಲೇ ಬ್ಯಾಟ್ರಿಯಲ್ಲಿ ಸೇಕರಣೆ ಆಯ್ತದೆ. ಇಲ್ಲಿ ಇಲ್ಲಿಂದ ವೈರ್ ತಂದವ್ರೆ, ಇಲ್ಲಿಂದ ತಂದು ಇಲ್ಲಿ ಒಳಗಡೆ ಸೇರಿಸಿ ಇಲ್ಲಿ ಎಲ್ಲ ಸೇಕರಣೆ ಆಯ್ತದೆ. ಓ ಇಷ್ಟು ಸೇಕರಣೆ ಆಯ್ತದೆ. ಓಕೆ ಓಕೆ. ಆಮೇಲೆ ಬರೀ ಇಷ್ಟು ಈಗಿದೆಯಲ್ಲ ವಾತಾವರಣ ಇಷ್ಟಿದ್ರೆ ಸಾಕು, ಅದು ಚಾರ್ಜ್ ಆಯ್ತದೆ. ಬಿಸಿಲೇ ಭಯಂಕರ ಬಿಸಿಲು ಏನು ಬೇಕಾಗಿಲ್ಲ. ಇಷ್ಟಿದ್ರೆ ಈಗ ಇರುವ ವಾತಾವರಣ ಇದ್ರೆ ಇಷ್ಟು ಸಾಕು. ಬರೀ ಸೂರ್ಯನ ಸಾಕಾಯ್ದ್ರೆ ಸಾಕು, ಬಿಸಿಲೇ ಬೇಕಾಗಿಲ್ಲ. ಮೋಡ ಇರಲಿ ಚಾರ್ಜ್ ಆಯ್ತದೆ. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಎಲ್ಲ ಆಯ್ತದೆ, ಆಗುತ್ತೆ. ಓಕೆ. ಬೆಸ್ಟ್. ಮೇಂಟೆನೆನ್ಸ್ ಅವ್ರದೇ ಅಲ್ಲ? ಎಲ್ಲ ಮೇಂಟೆನೆನ್ಸ್ ಅವ್ರದೇ 1 ವರ್ಷದ ತನಕ. ಅಲ್ಲಿ ಏನ್ ಮೇಂಟೆನೆನ್ಸ್ ಇಲ್ಲ. ಇವಾಗ ಡಿಸ್ಟ್ರಿಬ್ಯೂಟರ್ ಹಾಕೋದು ಅಷ್ಟೇ, ಇನ್ನೇನಿಲ್ಲ. ಏನಿಲ್ಲ. ಬಹಳ ಒಳ್ಳೆ ಕೆಲಸ ಮಾಡಿ. ಇದೊಂದು ಈಗ ರೆಡಿಮೇಡ್ ಕೊಟ್ಟಂದ್ರೆ ನೋಡಿ, ಈಗ ಇದೆಲ್ಲ ತೋರಿಸ್ತದ ನೋಡಿ ಎಷ್ಟೈತೆ ಪರ್ಸೆಂಟೇಜ್ ಅಂತ ಎಲ್ಲ ಹಾಕದ್ ನೋಡಿ. ಹೌದಾ? ಓಕೆ. ಓಹೋ ನೋಡಿ ಎಲ್ಲಿಗೆ ಬಂತ ಕಾಲ. ನಿಮ್ಮ ಅಮ್ಮವ್ರು ಹೇಳ್ತಾ ಇದ್ರಿ ಈಗ ಏನು ಅಂತ ಬೀಸ್ತಾ ಇದ್ವಿ, ತಿಂತಾ ಇದ್ವಿ. ಈಗ ರೆಡಿಮೇಡ್ ಕಾಲ, ಎಲ್ಲ ರೆಡಿಮೇಡ್. ಎಷ್ಟು ಅಂದ್ರೆ ನಿಮ್ ತಾಯಿಯಿಂದ ನಿಮಗ್ ಬರೋ ಒಳಗಡೆ ಎಷ್ಟು ಕಾಲ ಬದಲಾಗಿದೆ ನೋಡ್ರಿ. ಇನ್ ನಿಮ್ ಮಕ್ಕಳ ಕಾಲಕ್ಕಂತೂ ಇನ್ನೂ ಬದಲಾವಣೆ. ಅಯ್ಯೋ. ಹೌದು. ಹಂಗ ಕಲಾಯ ತಸ್ಮೈ ನಾವು ಬದಲಾಗ್ತಾ ಹೋಗ್ತಾ ಇರೋದು ಅಲ್ವಾ? ಪರಿವರ್ತನೆ ಜಗದ ನಿಯಮ. ಮಸ್ತ್ ಹೇಳಿ. ನಿಮ್ಮನೆ ಬಹಳ ವಿಶೇಷವಾಗಿದೆ ರೀ. ಆಮೇಲೆ ಸರ್ ಎಷ್ಟು ಪ್ರಶಸ್ತಿಗಳು, ಮನೆ ತುಂಬಾ ಪ್ರಶಸ್ತಿಗಳಿದೆ. ಎಲ್ಲ ಸಂಘ ಸಂಸ್ಥೆರು ಬೇಕಾದಷ್ಟು ಕೊಡುತ್ತೆ, ಮನೆ ತುಂಬಾ ಇದೆ. ಇನ್ನು ಜಾಗ ಇಲ್ದರೆ ಕೆಲವು ರೂಮ್ ಅಲ್ಲಿ ಇಟ್ಟಿದ್ದೀವಿ. ಈ ಫೋಟೋ ಯಾವಾಗ ತೆಗ್ಸಿದ್ದು? ಬಹಳ ಚೆನ್ನಾಗಿದೆ ರೀ ಇದು. ಹೌದು. ವಾವ್. ಓಕೆ. ಓಹೋ ಪ್ರಶಸ್ತಿಗಳಿಗೆ ಇಲ್ಲಿ ಬರ ಇಲ್ಲ. ಬಟ್ ಇನ್ನೊಂದು ಏನಿದೆ, ಎಷ್ಟು ಪ್ರಶಸ್ತಿ ಬಂದ್ರು ಕಡಿಮೆನೆ. ಇದು ರಾಷ್ಟ್ರ ಪ್ರಶಸ್ತಿ ಬಂದಿರುವಂತದ್ದು. ಓಕೆ. ಡೆಲ್ಲಿಗೆ ನೀವು ಎಲ್ಲ ಫ್ಯಾಮಿಲಿ ಸಮೇತ ಹೋಗಿ? ಫ್ಯಾಮಿಲಿ ಸಮೇತ ಹೋಗಿದ್ದ. ಎಲ್ಲ ಪೂರ್ತಿ ಅವ್ರದೇ ಖರ್ಚು. ಫ್ಲೈಟ್ ಅಲ್ಲಿ ಕರ್ಸ್ಕೊಂಡು ಫ್ಲೈಟ್ ಅಲ್ಲಿ ಕಳ್ಸಿಕೊಟ್ರು. ಫ್ಲೈಟ್ ಅಲ್ಲಿ? ಫ್ಲೈಟ್ ಮೊದಲು ಹೋಗಿದ್ರಿ ನೀವು? ಇಲ್ಲ, ಅದೇ ಮೊದಲು. ನೋಡಿ, ನೀವು ನಿಮ್ಮ ಸ್ವಂತ ಶಕ್ತಿಯಿಂದ ನಿಮ್ಮ ಸ್ವಂತ ಹೆಸರು ಗಳಿಸಿ ಮೊದಲನೇ ಸಾರಿ ಫ್ಲೈಟ್ ಹತ್ತಿದಿರಿ, ಮೊದಲನೇ ಸಾರಿ ಪ್ರಶಸ್ತಿ ತಗೊಂಡಿದ್ದೀರಿ. ಆಮೇಲೆ ನಿಮ್ಮ ಇಡೀ ಕುಟುಂಬ ಹೋಗಿದ್ರ ನೀವು? ಹೋಗಿದ್ರಿ? ನಾನು, ನಮ್ಮ ಮನೆಯವರು ಮತ್ತೆ ಮಗ. ಹೌದಾ? 3 ಜನ. ಮೇಡಮ್ ಅವರೇ, ತಮ್ಮ ಹೆಸರು? ಹೇಮಾವತಿ. ಮೇಡಮ್ ಅವರು ಅದೃಷ್ಟ ಮಾಡಿದಿರಿ ನೋಡಿ. ಹುಡುಕೊಂಡು ದೇಶ ವಿದೇಶದವರೇ ಬರ್ತಾರೆ, ನಮ್ದು ಯಾವ ಭಾಗ್ಯ. ಬಟ್ ಹೇಳಿ, ಅವತ್ತಿನ ಇದು ಇವರಿಗೆ ಪ್ರಶಸ್ತಿ ಬಂದಾಗ ನೀವು ಡೆಲ್ಲಿಗೆ ಹೋದಾಗ ಅದು ಫ್ಲೈಟಲ್ಲಿ ಹೇಗಿತ್ತು ಅವತ್ತು? ತುಂಬ ಚೆನ್ನಾಗಿತ್ತು ಸರ್. ಅಂದರೆ ಅಲ್ಲಿ ಅಂದರೆ ನಾವು ಹಿಂದೆ ಹಿಂಗೆಲ್ಲ ಮಾಡ್ತಾಯಿದ್ದೆ. ಅಂದರೆ ಮಾರ್ಕೆಟ್ ಇರಲಿಲ್ಲ ನಮಗೆ ಸ್ಟಾರ್ಟಿಂಗು, ಆಮೇಲೆ ಮಾರ್ಕೆಟ್ ಬಂತು. ಅಂದರೆ ಕೆಲವು ಸಲ ನಾವು ಬೇಜಾರಾಯ್ತಿತ್ತು. ಯಾಕಪ್ಪ ಅಂದರೆ ಹಿಂಗೆಲ್ಲ ಇಷ್ಟೆಲ್ಲ ಮಾಡ್ತಾಯಿದ್ರು ಏನು ಅಂದರೆ ಸ್ವಲ್ಪ ಆವಾಗ ಮಾರ್ಕೆಟ್ ಇಲ್ಲಲ್ಲ, ಹಂಗಾಗಿ ಆದಾಯ ಕಡಿಮೆ ಇತ್ತು ಸರ್. ಆವಾಗ ಅನ್ನಿಸ್ತು ಅಲ್ಲಿಗೆ ಹೋದಾಗ ಸರ್, ಅಲ್ಲಿ ಕರ್ಕೊಂಡು ಹೋದ್ರು, ಅವರು ಅಷ್ಟೇ ಗೌರವ ಕೊಟ್ಟರು. ಮತ್ತು ಅಲ್ಲಿ ಸ್ಟೇಜ್ ಮೇಲೆ ಕರೆದಾಗ ನಾವು ಇವ್ರು ಮಾತ್ರ ಕರೀತಾರೆ ಅಂದ್ಕೊಂಡು ನಾವು ಸುಮ್ಮನೆ ನನ್ನ ಮಗ ನಾನು ಇಬ್ಬರು ಫೋನ್ ಇಟ್ಕೊಂಡು ಕೂತಿದ್ದ ಸರ್, ವಿಡಿಯೋ ಮಾಡೋದ ಅಂದ್ಕೊಂಡು. ಅವರಿಲ್ಲ, ಬೋರೇಗೌಡ ಫ್ಯಾಮಿಲಿ ಅಂತ ಕರೆದ್ರು. ಅಲ್ಲಿಗೆ ಹೋಯ್ತಾ ಇದ್ದಂಗೆ ನನಗೆ ಹಳ ಬಂದ್ಬಿಡ್ತು ಸರ್. ಅಂದರೆ ಎಷ್ಟೋ ಕಷ್ಟಗಳು ಪಟ್ಟರು, ಅವತ್ತದು ಮರ್ತೋಯ್ತು ಸರ್. ತುಂಬಾ ಖುಷಿ ಆಯಿತು ಸರ್. ಅಂದರೆ ಸತ್ಯ ಯಾವತ್ತಾದರೂ ಒಂದಿನ ಇರುತ್ತೆ, ಅಂದರೆ ಈಚೆ ಬೆಳಕಿಗೆ ಬರ್ತದೆ ಅಂತ ಅನ್ನಿಸ್ತು ಸರ್. ತುಂಬಾ ಖುಷಿ ಆಯಿತು ಸರ್. ಆಮೇಲೆ ಅಲ್ಲಿ ಕುತ್ಕೊಂಡ್ಮೇಲೆ ಎಲ್ಲ ಯಾವಾಗ ಮೊಬೈಲಲ್ಲೆಲ್ಲ ವಾಟ್ಸಪ್ಪಲ್ಲೆಲ್ಲ ಹಾಕಿದ್ಮೇಲೆ ತುಂಬಾ ಕಾಲ್ ಬಂದು ಖುಷಿಪಟ್ಟರು ಎಲ್ಲ. ಆಗ ತುಂಬಾ ಖುಷಿ ಆಯಿತು ಸರ್. ನೋಡಿ, ಒಬ್ಬ ರೈತ ಅಂತ ನಾವು ಎಷ್ಟು ಕೇವಲವಾಗಿ ಮಾತಾಡ್ತೀವಿ, ಎಷ್ಟು ದೊಡ್ಡ ಶಕ್ತಿ ಅಲ್ವಾ? ಆಮೇಲೆ ಇನ್ನೊಂದು ಹೇಳಿಮ್ಮ, ಎಲ್ಲಾರ ತಲೆಯಲ್ಲಿ ರೈತರಂದ್ರೆ ಅಲ್ಲಿ ಏನು ಇರೋದಿಲ್ಲ, ದುಡಿಮೆ ಇರೋದಿಲ್ಲ, ಕೇವಲವಾಗಿ ನೋಡ್ತಾರೆ ಸರ್. ಕೇವಲವಾಗಿ ನೋಡ್ತಾರೆ, ಕನ್ಯಾ ಕೊಡೋದಕ್ಕಿಂತ ಮುಂದೆ. ಹೌದು ಸರ್, ಸತ್ಯ ಅದು.
ಅಲ್ವಾ? ಹಾ ಸರ್. ಬಟ್ ಇಂಥ ರೈತರು ಇದ್ದಾರೆ, ಗಮನಿಸ್ಬೇಕಲ್ವಾ? ಅಂದ್ರೆ ಒಬ್ಬ ರೈತ ಮನ್ಸು ಮಾಡಿದ್ರೆ ಮಾದರಿಯಾಗಿ ಹೇಗೆಲ್ಲ ಬದುಕಬೇಕು ಅನ್ನೋದಕ್ಕೆ ಸರ್ ಸಾಕ್ಷಿ. ಹಾ ಹೌದು ಸರ್, ಹೌದು ಸರ್. ಅಂದ್ರೆ ಅವ್ರೊಂದು ಮಾತು ಹೇಳ್ತಿದ್ರು, ಸೋಮಾರಿತನ ತುಂಬ್ಕೊಂಡ್ಬಿಟ್ಟಿದೆ ನಾವು ಸತ್ಯ ಸರ್. ಸಿಟಿಗಳೆಲ್ಲಾದ್ರೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ತಾರೆ, ನಾವು ಹಂಗ ಹೋದ್ರೆ ರೈತ ಉದ್ಧಾರ ಆಗ್ತಾನೆ ಅಂತ. ಹೌದು ಬಟ್ ನಿಮ್ಗೂ ಯಾವತ್ತಾದ್ರೂ ಹಿಂಗ್ ಸಾವಯವ ಅಂತ ಯಾಕೆ ಹೋಗ್ತಾರೆ ಅಂತ ಅನ್ಸಿತ್ತ ಯಾವತ್ತಾದ್ರೂ? ಇದು ಲೇಟ್ ಪ್ರೋಸೆಸ್ ಇದು. ಹಾ ಸರ್, ಸ್ಟಾರ್ಟಿಂಗ್ ನಮ್ಗೆ ಅನ್ಸಿತ್ತು. ಅಂದ್ರೆ ಅವಾಗ ಗೊತ್ತಲ್ಲ ಸರ್, ಮಕ್ಳುಗಳು ಇದೆಲ್ಲ ಇರುತ್ತಲ್ವಾ, ಮಕ್ಳು 3 ಮಕ್ಳವ್ರೆ, ಅವರೆಲ್ಲರೂ ಮೇಂಟೈನ್ ಮಾಡ್ಬೇಕಲ್ಲ ಸರ್. ಅವಾಗ ಸ್ಟಾರ್ಟಿಂಗ್ ನಮ್ಗೆ ಹಂಗ ಅನ್ನಿಸ್ತು. ಆಮೇಲೆ ಬರ್ತಾ ಯಾವಾಗ ಇದರಿಂದ ನಮ್ಗೆ ಆರೋಗ್ಯ ಸಿಗುತ್ತೆ. ಈಗ ಎಷ್ಟೋ ಜನ ದಿನ ಆಸ್ಪತ್ರೆಗೆ ಹೋಗ್ತಾರೆ. ಆಮೇಲೆ ಪ್ರತಿಯೊಬ್ಬಂದು ಮನೇಲೂ ಕ್ಯಾನ್ಸರು ಮತ್ತೆ ಇದು BP, ಶುಗರ್ ಸರ್, ಜ್ವರ ಬಂದಂಗೆ ಆಗ್ಬಿಟ್ಟೈತೆ ಪ್ರತಿಯೊಬ್ಬರು ಮನೇಲೂ. ಯಾರ ಮನೇಲೂ BP ಇಲ್ಲ, ಶುಗರ್ ಇಲ್ಲ ಅಂತ ಅನ್ನುವಂಗೆ ಇಲ್ಲ, ಪ್ರತಿಯೊಬ್ಬರು ಮನೇಲೂ ಇದ್ದಾರೆ. ಹಂಗಾಗಿ ಅದೆಲ್ಲ ಗಮನಕ್ಕೆ ತಗೊಂಡಾಗ ನಾವೇ ಪುಣ್ಯವಂತರು. ಎಲ್ಲ ಸರಿ ನಮ್ಮ ಯಜಮಾನ್ರು ಕಂಡು ಹಿಡಿದಿತ್ತಳಿ ಏನು ಹೆಂಗಿದೆ? ನಮ್ಗೆ ಏನೋ ಗಂಜಿ ಸುತ್ಕೋದು ಹಿಂಗೆಲ್ಲ ಆಯ್ತದೆ ಅಂತ ನಾವು ಅನ್ಕೊಂಡಿದ್ದು. ಆದ್ರೆ ಏನಾಗ್ಲಿಲ್ಲ ಸರ್. ಅದು ಫಸ್ಟ್ ಸ್ಟಾರ್ಟಿಂಗ್ ಅಂದನೇ ಒಂಥರ ಯಾವ ಸೋನಾ ಮಸೂರಿ ಐತಲ್ಲ ಆ ಥರ ಟೈಪು. ಅದೇ ಇದು ನಮ್ಮ ಮನೆಗೆ ಎಷ್ಟೋ ಜನ ಸರ್ ಅದು ಊಟ ಆಗ್ತಾ ಇರ್ಬೇಕಾದ್ರೆ ನಮಗೆ ಬಾತ್ ಬೇಡ, ವೈಟ್ ರೈಸ್ ಹಾಕಿ ಅಂದ್ರೆ ಎಲ್ಲ ವೈಟ್ ನೋಡಿ 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 ಅಭ್ಯಾಸ ಆಗೋದಲ್ಲ ಸರ್. ಎಷ್ಟೋ ಜನ ಹಂಗೆ ಕೇಳೋರೆ, ಇದು ಬಾತ್ ಅಲ್ಲ, ಇದು ವೈಟ್ ರೈಸೇ, ಅಂದರೆ ಪಾಲಿಸ್ ಮಾಡಿಸಿಲ್ಲ ನಾವು ಅಂತ ಹಾಕೊಡ್ತೀವಿ ಸರ್. ತುಂಬಾ ಟೇಸ್ಟ್ ಇರ್ತದೆ. ಅದಕ್ಕೊಂಚೂರು ತುಪ್ಪ ಮತ್ತು ಉಪ್ಪಿನ ಪುಡಿ ಹಾಕ ತಿಂದ್ರು ಅಷ್ಟೇ ಟೇಸ್ಟ್ ಇರ್ತದೆ ಸರ್. ಆಮೇಲೆ ದೇಶ ವಿದೇಶಗಳಿಂದ ಎಲ್ಲ ಬಂದಿದ್ದಾರಂತೆ. ಸರ್, ಅವರೆಲ್ಲ ನಿಮ್ಮ ಮನೆಗೆ ಭೇಟಿ ಕೊಟ್ಟು? ಹೌದು ಸರ್, ಹೌದು ಸರ್. ಅವರು ತುಂಬಾನೇ ಖುಷಿ ಪಟ್ರು ಸರ್. ಈಗ ಬಂದಾಗ ಆವಾಗ ಅಂದ್ರೆ ಹಂಗ ಅನಿಸುತ್ತೆ ಸರ್ ನಮ್ಗೆ ಸ್ಟಾರ್ಟಿಂಗು ಅಂದ್ರೆ ನಾವ್ಯಾಕೆ ಹಿಂಗೆಲ್ಲ ಮಾಡ್ಬೇಕು ಅಂತ ಅನ್ಕತಿದ್ದರು. ಆಗ ಬೇರೆಯವ್ರು ಬಂದು ಹೇಳಿದಾಗ ನಮ್ಮ ವ್ಯಾಲ್ಯೂ ಏನು ಅಂತ ಅವಾಗ ಗೊತ್ತಾಯ್ತು ಸರ್. ಅವಾಗ ಅಲ್ವಾ, ಈಗ ನಮ್ಮಲ್ಲಿ ಈಗ ನಾವೆಲ್ಲೋ ಒಂದು ಮೂಲೆಯಲ್ಲಿ ಇದ್ದಾಗ ನಮ್ಮನ್ನು ಯಾರು ಗುರುತಿಸೋದಿಲ್ಲ. ನಾವೇನೋ ಒಂದು ಅವ್ರು ಹೇಳ್ತಾ ಇರ್ತಾರೆ ಸರ್ ಯಾವಾಗಲೂ, ಎಲ್ಲ ಬದುಕ್ದಂಗೆ ನಾವು ಜೀವನ ಮಾಡಬಾರ್ದು, ನಮ್ಮ ಜೀವನ ಡಿಫ್ರೆಂಟಾಗಿರಬೇಕು, ಅವ್ರ ಥರ ನಾವು ಅನುಕರಣೆ ಮಾಡಬಾರ್ದು ಅಂತ ಹೇಳ್ತಾರೆ ಸರ್. ಸತ್ಯ ಅದು. ನಾವಿಲ್ಲ ಅಕ್ಕಪಕ್ಕ ಎಲ್ಲ ನೋಡಿದಾಗ ಅವರು ಜೀವನ ಶೈಲಿನೇ ಬೇರೆ, ನಮ್ಮ ಜೀವನ ಶೈಲಿನೇ ಬೇರೆ ಸರ್. ಊಟದಲ್ಲೇ ಇರ್ಬೋದು, ಇನ್ನೊಂದರಲ್ಲೇ ಇರ್ಬೋದು, ಎಲ್ಲ ಡಿಫ್ರೆಂಟೇ ಸರ್. ಬೇರೆ ದೇಶದವರೆಲ್ಲ ಬಂದಾಗ ಭಾರಿ ಖುಷಿ ಪಟ್ಟರು ಸರ್. ಅದೇ ನಮ್ಮ ಅತ್ತೆ ಮಾವಂಗೆ ಹೇಳಿದ್ರು, ನೀವು ತುಂಬಾ ಪುಣ್ಯ ಮಾಡಿದ್ರಿ ಇಂಥ ಮಗನ ಪಡೀಕೆ ಅಂತ ಹೇಳಿದ್ರು ಸರ್. ಅದೆಲ್ಲ ತುಂಬಾ ಖುಷಿ ಆಯಿತು ಸರ್. ಆಮೇಲೆ ಸರ್ ನಾವು ಇದು ಮಾಡೋದ್ರಿಂದ ನಮ್ಮನ್ನು ಎಲ್ಲ ಹುಡುಕ ಬರ್ತಾರೆ. ಅಂದರೆ ಒಳ್ಳೆ ಫ್ರೆಂಡ್ಶಿಪ್ ಬೆಳೀತು ಹೊರಗಡೆ ಎಲ್ಲ, ಜನಗಳು ಚೆನ್ನಾಗಿ ಪರಿಚಯ ಆದರು. ಈಗ ಎಲ್ಲಿ ಹೊರಗಡೆ ಹೋದ್ರೂ ನಮ್ಮನ್ನು ಚೆನ್ನಾಗಿ ಎಲ್ಲ ಗುರುತಿಸ್ತಾರೆ. ಹಾಂ ಸರ್. ಅಂದರೆ ನಾವು ಮಾಮೂಲಿ ಇದೇ ಮಾಡ್ಕೊಂಡಿದ್ದು ದುಡ್ಡು ಕಾಸು ಎಲ್ಲ ಎಷ್ಟೇ ದುಡ್ಡು ಮಡಗಿದ್ರು ನಮ್ಮ ಜನಗಳ ಸಂಪರ್ಕ ಇರ್ತಿಲ್ಲ ಸರ್. ನನಗೆ ತುಂಬಾ ಎಂತೆಂಥ ಜನಗಳವ್ರೆ. ನಾವು ಸುಮ್ಮನೆ ಬರೀ ಅದೇ ನಾವು ಬಾವಿ ಕಪ್ಪೆ ಆಗ್ಬಿಡ್ತಿದ್ದೆ ಸರ್. ಇವಾಗ ನಾವು ಏನೋ ಒಂದು ಇದೊಂದು ಒಳ್ಳೆ ಕೆಲಸ ಮಾಡ್ತಾ ಇರೋದ್ರಿಂದ ಜನಸಂಪರ್ಕ ಚೆನ್ನಾಗೈತೆ ಸರ್. ಫ್ರೆಂಡ್ಶಿಪ್ ಜಾಸ್ತಿನೇ ಐತೆ ಸರ್. ಈ ಸಂಬಂಧ ಅನ್ನೋಕ್ಕಿಂತ ಫ್ರೆಂಡ್ಶಿಪ್ಪೇ ಜಾಸ್ತಿ ಐತೆ. ಮಕ್ಕಳು ಏನು ಮಾಡ್ತಾರೆ? ದೊಡ್ಡವಳು ಸರ್ MSAG ಮಾಡ್ತಾಳೆ ಡೆಲ್ಲಿಲಿ. MSAG ಸರ್, ಡೆಲ್ಲಿಲಿ? ಹೌದು ಸರ್. ಅವಳಿಗೆ ಆಲ್ ಇಂಡಿಯಾ ರ್ಯಾಂಕಿಂಗ್ 9ನೇಳು ಸರ್ ಅವಳು. ಹಾಂ ಸರ್. BSAG ಧಾರವಾಡಲ್ಲಿ ಮಾಡಿದ್ಲು, MSAG ಡೆಲ್ಲಿ ಸಿಕ್ತು ಸರ್ ಅವಳಿಗೆ ಸೀಟ್. ದೊಡ್ಡವಳು ಅಲ್ಲಿ ಇದ್ದಾರೆ. ಹೌದು ಸರ್. ಇನ್ನೊಬ್ಳು ಮೈಸೂರಲ್ಲಿ BCom ಮಾಡ್ತಾವಳೆ ಸರ್ ಅವಳು. ಚಿಕ್ಕವನು ಲೇಟಾಗಿ ಮಾಡ್ಕೋಣ ಸರ್, ಅವನು ಈಗ 5ನೇ ಕ್ಲಾಸು. ಇಲ್ಲ ಶಿವಳ್ಳಿಲೇ ಕಾನ್ವೆಂಟ್ಗೆ ಹೋಗ್ತಾನೆ. ಸರ್, ಏನು ಅದ್ಭುತ ಅಚೀವ್ಮೆಂಟ್ ಸರ್ ನಿಮ್ದು. ಏನು ನೀವು ಮಕ್ಕಳು ತಾವು ಏನೇನು ಓದ್ತಾರಂತೆ, ಕೊರತೆ ಮಾಡ್ದಂಗೆ ಏನೇನು ಕೇಳ್ತಾರೆ? ಅವ್ರೇ ಕೇಳ್ತಾರೆ ಅದನ್ನೇ, ಅವ್ರು ಏನು ಒಪ್ಕೊಂಡು ಓದ್ತೀವಿ ಅಂತಾರೆ ಅದನ್ನೇ ಓದ್ತಾರೆ. 2ನೇಳು ಪ್ರೊಫೆಷನಲ್ ಕೋರ್ಸ್ ಮಾಡ್ತಾಳೆ, ಒಂದು ಕಂಪ್ನಿ ಸೆಕ್ರೆಟರಿ ಅಂತ, CS ಅಂತ. ಕಂಪ್ನಿ ಸೆಕ್ರೆಟರಿ? ಅದನ್ನ ಕೋಚಿಂಗ್ ತಗೋತಾ ಇದ್ದಾಳೆ ಅವಳು BCom ಜೊತೆಗೆ. ನಮಸ್ತೆ ಮೇಡಮ್. ನಮಸ್ತೆ. ಏನ್ ತಮ್ಮ ಹೆಸರು? ಪೂರ್ವಿಕಾ. ಪೂರ್ವಿಕಾ, ಏನ್ ಓದ್ತಿದ್ದೀರಿ? ಫಸ್ಟ್ ಇಯರ್ ಡಿಗ್ರಿ BCom ಫಸ್ಟ್ ಇಯರ್ ಡಿಗ್ರಿ. ಯಾವ ಕಾಲೇಜು? JSS. ಹೇಳಿ, ಹೇಗೆ ನಡೀತಾ ಇದೆ ಸ್ಟಡಿ? ಚೆನ್ನಾಗಿ ನಡೀತಿದೆ. ಚೆನ್ನಾಗಿ. ಮುಂದೆ ಏನಾಗಬೇಕು ಅಂತ? ಮುಂದೆ ಕೋರ್ಸ್ ಮಾಡ್ತಿದ್ದೀನಿ, ಪ್ರೊಫೆಷನಲ್ ಕೋರ್ಸ್. ಓಕೆ. ಹೇಳಿ, ನೀವು ಹೋಗಿದ್ರಿ ಡೆಲ್ಲಿಗೆ? ಇಲ್ಲ. ಏನ್ ಅನಿಸ್ತು ಪಪ್ಪನ ಜರ್ನಿ ನೋಡಿ? ಏನ್ ಅನಿಸುತ್ತೆ ಈಗ? ಖುಷಿ ಆಗುತ್ತೆ. ಓಕೆ. ಮತ್ತೆ ಅಪ್ಪನ ಹಾರ್ಡ್ ವರ್ಕ್ ನೋಡಿ ನಾವು ಕಲಿಬೇಕು. ಓಕೆ.
ದೇಶ ವಿದೇಶದವರೆಲ್ಲ ನೋಡಕ್ ಬರ್ತಾರೆ. ಅವ್ರು ಬರ್ತಾರೆ, ಇನ್ನು ಜಗತ್ತಿಗೆ ಹೆಸರಾಗಿದ್ದಾರೆ. ಓಕೆ, ನೋಡಿ ನಿಮ್ಮೆಲ್ಲ ಜಂಜಾಟದ ಜೊತೆಗೆ ಮಕ್ಕಳು ಅಂತ ನೀವು ಎಲ್ಲಿ ನೆಗ್ಲೆಕ್ಟ್ ಮಾಡಿಲ್ಲ, ವಿದ್ಯಾಭ್ಯಾಸ ಕೊಡಿಸಿದಿರಿ. ಹಾ ಸರ್, ಅದೇನಪ್ಪ ಅಂದ್ರೆ ಸರ್, ನಾವು ಅವ್ರು ಕೊಡ್ಸೋದ್ ತಕ್ಕಾಗ ಅವರು ಅದನ್ನ ಮಾಡ್ತವ್ರೆ ಸರ್, ಅದು ಖುಷಿ ಸರ್. ಮಕ್ಕಳು ನಮ್ಮ ಎಲ್ಲಾನು ಅರ್ಥ ಮಾಡ್ಕೊಂಡು ಅವರು ಸರ್, ನಾನೇ ಒಂದೊಂದ್ಸಲ ಇವ್ರನ್ನ ಹಿಂಗೆಲ್ಲ ಮಾಡ್ಬೇಕಿತ್ತ, ಏನೋ ಒಂದು ಸಮಸ್ಯೆ ಆದಾಗ ಹಂಗೆ ಅಂದ್ಬಿಡ್ತೀನಿ ಸರ್. ಆದರೆ ನಮ್ಮ ಮಕ್ಳು ಹಂಗೆ ಅನ್ನಲ್ಲ ಸರ್, ಎಲ್ಲ ಅವ್ರ ಅಪ್ಪನ ಪರನೇ. ಇಲ್ಲ ಅಮ್ಮ ನೀವು ಹಂಗನ್ಬೇಡಿ, ಸುಮ್ಮನಿರಮ್ಮ, ನಾವೆಲ್ಲೇ ಹೋದ್ರು ಬೋರೆ ಹೋಡ್ರು ಮಕ್ಕಳು ಅಂದಾಗ ಎಷ್ಟು ವ್ಯಾಲ್ಯೂ ಇರ್ತದೆ ಗೊತ್ತಮ್ಮ, ಅದು ಅವ್ರು ನಮ್ಗೆ ಹೇಳ್ತಾರೆ ಸರ್ ಅವರು. ಅದು ಭತ್ತದ ಬೋರೆಗೌಡ. ಅದೇ ಭತ್ತದ ಜೊತೆಗೆ ಇನ್ನೊಂದು ಹೆಸರು ತಳ್ಕೊಳ್ಳೋದಿದೆಯಲ್ಲ, ಬಹಳ ಅದ್ಭುತ. ಅದು ಅಷ್ಟು ಈಸಿಯಾಗಿ ಬರಲ್ಲಮ್ಮ, ಅಲ್ಲಿ ಏನೇನೋ ಮಾಡಿರ್ತಾರೆ. ಬಟ್ ಅವರು ಅಳಿಸಿ ಹೋಗಲಾರದಂತ ಸಾಧನೆ ಅಕ್ಕಿ ಭತ್ತಕ್ಕೆ ಇಟ್ಟಿದ್ದಾರೆ. ತಂದೆ ತಾಯಿ ಹೆಸರು ಅಮರ ಮಾಡಿದ್ದಾರೆ. ನಾನು ಅದನ್ನ ನನಗೆ ಆಶ್ಚರ್ಯ ಆಗೋಯ್ತು, ಇದು ಹೇಗಿರಿ, ಇದು ತಲಾಂತರ ಮಾರು ಇರ್ತದೆ ಅದು. ಹೌದೌದು, ಯಾರು ಇರ್ಲಿ ಬಿಡ್ಲಿ ಅಲ್ವಾ ಹೇಳಿ. ಈಗ ನೋಡಿ, ನಿಮ್ಮ ಸಾಧನೆಗೆ ಇವರೆಲ್ಲ ಬೆಂಬಲವಾಗಿ ನಿಂತಿದ್ದಾರೆ. ನೀವು ಯಾವತ್ತಾದರೂ ನಿಮ್ಮ ಮಿಸ್ಸಸ್ಗೆ ಹೇಳಲಾರ್ದಂಥದ್ದು ಏನಿದ್ರೆ ಈ ಮೂಲಕ ಹೇಳ್ಬೋದು. ಯಾಕೆಂದ್ರೆ ಕೆಲವು ಬಾರಿ ಹಿತ್ತಲ ಗಿಡ ಮದ್ದಲ್ಲ ಅಂತಿರ್ತಾರೆ, ಬಿಟ್ಬಿಟ್ಟಿರ್ತೀವಿ. ಈ ಮೂಲಕ ವ್ಯಕ್ತಪಡಿಸೋದಾದ್ರೆ ಏನ್ ಹೇಳ್ತೀರಿ ಅಂತಂದ್ರೆ, ಇದು ಇಷ್ಟಕ್ಕೆ ನಿಲ್ಬಾರ್ದು. ಈಗ ನಾನು ಮುಂದುವರೆದಂತೆ ಈಗ ಇವ್ರ ಹೆಸರಲ್ಲಿ ಒಂದು ಭತ್ತವನ್ನ ಅಭಿವೃದ್ಧಿ ಪಡಿಸೋಕೆ ಪ್ರಯತ್ನ ಆಗ್ತಿದ್ದೀನಿ, ಇನ್ನು ಮಕ್ಕಳ ಹೆಸರಲ್ಲಿ ಅಭಿವೃದ್ಧಿ ಪಡಿಸೋಕೆ ಪ್ರಯತ್ನ ಆಗ್ತಾ ಇದ್ದೀನಿ. ಈಗ ಸುಮಾರು ಒಂದು 5-6 ವೆರೈಟಿನ ಇದರಲ್ಲೇ ಮಾಡ್ಬೇಕು ಅಂತ ಹೇಳಿ ಅದ್ರ ಕಡೆ ಹೆಜ್ಜೆ ಇಟ್ಟು ಅದನ್ನ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ಸ್ನೇಹಿತರು ಅಲ್ಲ ವಿಜ್ಞಾನಿಗಳ ಸಂಪರ್ಕನೂ ತಗೊಂಡು ಅದನ್ನು ಮಾಡ್ಬೇಕು ಅಂತ ಮುಂದೆ ಆಲೋಚನೆ ಇದೆ. ಇದು ಸಿಕ್ಕಿದೆಯಾ ನಿಮ್ಗೆ ಮೂಲ? ಸಿಕ್ಕಿದೆ, ಮೂಲ ಸಿಕ್ಕಿದೆ. ಅಲ್ಲ ಹುಡುಕ್ತೀನಿ, ಈಗ ರೀಸೆಂಟ್ ಆಗಿ ತೆಗೆದಿದ್ದೀನಿ. ಅದು ಏನ್ ಹೆಸರಂದ್ರಿ? ಹೇಮಾಶ್ರೀ ಅಂತ. ಹೇಮಾಶ್ರೀ ಅಂತ ಹೇಳಿ ಇವ್ರ ಹೆಸರಿನಲ್ಲಿ ಒಂದು ಭತ್ತವನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿ. ಇನ್ನೆಂತ ನಾನು ನೋಡಿದ್ದೀನಿ ಜೋಡಿನ, ಇದು ಅದ್ಭುತ ಅಪ್ಪ. ಇದು ಹೆಂಗಿವೆಲ್ಲ ತಲೆಗೆ ಬರ್ತಾವ ನಿಮ್ಗೆ? ಅಲ್ಲ, ನಾನು ಹೇಳೋದು ಈಸಿ ಕೆಲಸ ಅಲ್ಲ, ಅದೇನು ಸುಲಭವಾದ ಕೆಲಸ ಅಲ್ಲ. ಭಾರಿ ತಾಳ್ಮೆ ಬೇಕು. ತಾಳ್ಮೆ ಜೊತೆಗೆ ಆಸಕ್ತಿ ಬೇಕು. ಆಸಕ್ತಿ ಬೇಕೆ. ಮುಂದಿನ 10 ವರ್ಷದ ಮುಂದೆ ಏನಾಯ್ತದೆ ಅನ್ನೋದೊಂದು ಪರಿಕಲ್ಪನೆ ಇದ್ರೆ ಮಾತ್ರ ಇವೆಲ್ಲ ಸಾಧ್ಯ. ಈಗ ಅದನ್ನ ಹೆಂಗ್ ಗುರ್ತಿಸ್ತೀರಿ ನೀವು? ಹೆಂಗೆ ನಿಮ್ ಗಮನಕ್ಕೆ ಬರುತ್ತೆ? ಯಾಕಂದ್ರೆ ಬಿತ್ತೀವಿ, ಹುಟ್ಟುತ್ತೆ, ಎಲ್ಲ ಆಗುತ್ತೆ. ವಿಶೇಷವಾಗಿರೋದು ಇದು ಆಗುತ್ತೆ. ಯಾಕಂದ್ರೆ ನೀವೇನಾದ್ರೂ ಮಾಡ್ಬೇಕಂದ್ರೆ ಇಲ್ಲದ ತಳಿ ಮಾಡ್ಬೇಕು. ಹೌದು, ಅದು ಹೇಗೆ ಹುಟ್ಕೋತು? ಅದು ತಳಿನೇ ಇಲ್ಲ ಅಂದ್ರೆ ಅದು ಹೇಗೆ ಹುಟ್ಕೊಳತ್ತೆ? ಅದು ಹೇಗೆ ನಿಮ್ ಕೈಗೆ ಸಿಗುತ್ತೆ ಅನ್ನೋದು. ಅದು ಈಗ ಒಂದು ಭತ್ತದ ಗದ್ದೆಗೆ ಹೋಗಿ ನಿಂತ್ಕೊಂಡಾಗ ಅದು ಏಕಾಗ್ರತೆಯಿಂದ ಗಮನಿಸ್ಬೇಕು. ನಿಂತ್ಕೊಂಡು ಏಕಾಗ್ರತೆ ಗಮನಿಸಿದಾಗ ಏನೋ ಒಂದು ವಿಶೇಷ ಅಲ್ಲಿ ಕಾಣ್ತದ. ಅದೊಂದು ತಪಸ್ತರ ಒಂಥರ ದಿನನಿತ್ಯ ಗಮನಿಸ್ತಾ ಬಂತಂದ್ರೆ ಏನೋ ವಿಶೇಷವಾಗಿ ಕಾಣ್ತದೆ. ಅದನ್ನ ಗುರ್ತಿಟ್ಟು ಅದನ್ನ ಜೋಪಾನ ಮಾಡಿ ಅದನ್ನ ತೆಗೆದಿಟ್ಟು ಆಮೇಲೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಭಾರಿ ಸೂಕ್ಷ್ಮತೆಯಾಗಿ ಭಾರಿ ತಾಳ್ಮೆಯಿಂದ ಗಮನಿಸ್ಬೇಕು. ಪ್ರತಿಯೊಬ್ಬರಿಗೂ ಉಂಟು ಅದು. ಯಾಕೆ ಇವೆಲ್ಲ ಯಾಕೆ ಬಂತು ಅಂತಂದ್ರೆ ಯೋಗ ನಾವು ಪ್ರತಿದಿನ ಯೋಗವನ್ನ ಮಾಡ್ತೀವಿ. ಯೋಗ ಟೀಚರ್ ನಾನು. ಹೌದಾ? ಇಲ್ಲಿ ನಮ್ಮೂರಲ್ಲೇ ಒಂದು ಯೋಗ ಕೇಂದ್ರ ಮಾಡಿದ್ದೀವಿ. ವಿವೇಕಾನಂದ ಯೋಗ ಕೇಂದ್ರ ಅಂತ ಮಾಡಿದ್ದೀವಿ. ಅಲ್ಲಿ ಯೋಗವನ್ನು ಹೇಳ್ಕೊಡ್ತೀನಿ ನಾನು ಬಿಡುವಿನ ವೇಳೆಯಲ್ಲಿ. ಇನ್ನು ಉಳಿದ ದಿನ ಅವರವರೇ ಮಾಡ್ಕೊತಾ ಹೋಗ್ತಾರೆ. ಅಂದ್ರೆ ಈಗಲೂ ಪ್ರತಿದಿನ ನಾನು ಹೋಗ್ದಿರಲಿ ಯೋಗ ಕೇಂದ್ರ ನಡೀತದೆ. ಆ ಯೋಗದಿಂದ ಇದೆಲ್ಲ ಸಾಧನೆ ಆಗಕ್ಕೆ ಸಾಧ್ಯ ಆಯ್ತು. ಈಗ ಅವ್ರ ಹೆಸರಲ್ಲೇ ಒಂದು, ಮಕ್ಕಳು ಹೆಸರಲ್ಲೇ 3 ಜನದ ಮಕ್ಕಳು, ಅವ್ರದ್ದು 3 ತಳಿ, ಇವ್ರದೊಂದು 4 ತಳಿ. ಹಂಗಾದ್ರೆ ಇನ್ನೊಂದಿಷ್ಟು ಜನ ಮಕ್ಕಳು ಆಗೇ ಬಿಡ್ಲಿ. ಏನ್ ಸರ್, ಗ್ರೇಟ್, ನೀವು ಅದ್ಭುತ. ನೀವು ಏನು ಮದುವೆ ಆಗೋ ಮುಂದೆ ಏನಿದ್ರಿ? ಇವರು ರೈತರು ಸರ್. ರೈತರು. ನಿಮ್ ತವ್ರ ಮನೆ ಇಲ್ಲೇ 6 ಕಿಲೋಮೀಟರ್ ಆಗುತ್ತೆ ಸರ್, ಬೀರ್ಗೋಡ್ನಳ್ಳಿ ಅಂತ. ಹೌದಾ? ಸರ್, ನೀವು ರೈತರಂದ್ರೆ ಅವಾಗ ಮದುವೆ ಮಾಡ್ಕೊಂಡಿದ್ರಲ್ಲ, ಅದು ಗ್ರೇಟ್. ಈಗ ಬಿಡ್ರಿ ಈ ಹೆಸರಾಗಿದೆ, ಇದು ಬಂದು ನಿಮ್ಗೇನ್ ಗೊತ್ತಿರ್ಲಿಲ್ವಲ್ಲ ಅವಾಗ? ಇಲ್ಲ ಸರ್, ನಾ ಬಂದ್ಮೇಲೆ ಸರ್ ಇದು ಸ್ಟಾರ್ಟ್ ಮಾಡಿದ್ದೆ. ಕಾಲ್ಗುಣ ಅಂತೀರಿ? ಇರ್ಬೋದೇನೋ. ಅವಾಗ ನಾವು ಜೊತೆಲಿ ಇರ್ಬೇಕಾದ್ರೆ ಸರ್ ಅವರು ಅಂದ್ರೆ ಹಿಂಗೆಲ್ಲ ಅಂದ್ರೆ ಒಟ್ಟು ಕುಟುಂಬದಲ್ಲಿ ಗೊತ್ತಲ್ಲ ಸರ್, ಅವ್ರು ಏನು ಮಾಡ್ಕೊಬತ್ತಿದ್ರು ಅದು ಅವ್ರು ಮಾಡಲೇಬೇಕು. ಇವರು ಡಿಫ್ರೆಂಟು ಅಂದಾಗ ಇವರು ಬೇರೆ ಒಂದು ಅಕ್ಕಿ ಮಾಡಿಸ್ಬೇಕಾದ್ರೆ ಒಂದು ಮೂಟೆ ಸಪ್ರೇಟ್ ಹಿಂಗೆ ಪಾಲಿಸು ಅಕ್ಕಿ ಮಾಡ್ಕೊಬತ್ತಿದ್ರು. ಎಲ್ಲ ಜೊತೆ ಎಲ್ಕ ಮಾಮೂಲಿ ಊಟ ಮಾಡ್ತಿದ್ದಾಗ ಸ್ಟಾರ್ಟಿಂಗು ಇವ್ರಿಗೆ ಮಾತ್ರ ಅದು ನಾವು ಮಾಡಲೇಬೇಕಿತ್ತು, ಬೇರೆ ಅನ್ನ. ಅವರೆಲ್ಲ ಪಾಲಿಸ್ ಅಕ್ಕಿ ತಿಂತಿದ್ರು. ನಾನು ಒಂದ್ ಮೂಟೆ ಮಿಲ್ ಮಾಡ್ಸ್ಕೊ ಬಂದಾಗ ಅನ್ಪಾಲಿಸ್ ತರುವೆ. ಈಗ ನನಗೋಸ್ಕರ ಅದ ಮಾಡಿ ಬಡ್ಸಿಕ್ರು. ಅವತ್ತು ಅಷ್ಟೊಂದು ಅಟ್ಟ ನನಗೆ ತಿನ್ನಲ್ಲ, ನನ್ಗೆ ಅದನ್ನೇ ಮಾಡಿಕ್ಬೇಕು. ಸ್ಟಾರ್ಟಿಂಗ್ ಅಲ್ಲ ಸರ್, ನಮ್ಗಳಿಗೂ ಏನು ಸರಿ ಗೊತ್ತಿಲ್ಲ. ಹಂಗೆ ಅಯ್ಯೋ ಅದು ಎಷ್ಟೋ ಜನ ಅಂದವ್ರೆ ಹುಚ್ಚರು ಅಂತ ಹಂಗೆ ಸರ್.
ಆಮೇಲೆ ಅವ್ರಿಗೆ ಅದ್ರ ಮಹತ್ವ ಗೊತ್ತಿರ್ಲಿಲ್ಲ. ಈಗ ಎಷ್ಟೋ ಗೊತ್ತಾಗ್ಬಿಟ್ಟದೆ ಸರ್. ಅಂದ್ರೆ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಅನ್ನಕ್ಕಿನ್ನ ಸಿಟಿಗಳಲ್ಲಿ ಅದ್ರ ಮಹತ್ವ ಚೆನ್ನಾಗಿ ಗೊತ್ತಾಗೋದೆ ಸರ್ ಅವರಿಗೆ. ಆಗ್ಲಿ ಅಪ್ಪ, ಇನ್ನ ಜಾಸ್ತಿ ಆಗ್ಲಿ. ಎಲ್ಲರಿಗೆ ಆರೋಗ್ಯ ಹಂಚ್ತಾ ಇದ್ದೀರಿ, ತಳಿಗಳನ್ನು ಉಳಿಸ್ತಾ ಇದ್ದೀರಿ. ನಮ್ಮ ದೇಶದ ಹೆಮ್ಮೆ ನೀವು. ಯಾಕೆ ಅಂದ್ರೆ ನೋಡಿ, ಯಾರು ಹಂಗ ಸುಮ್ಮನೆ ಅಲ್ಲ, ಅವ್ರ ಪ್ರೊಸೆಸ್ ನೋಡಿದೆ ಭಯ ಬಂತು ನನಗೆ. 8 ವರ್ಷ ನಾನು ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ಬಿಟ್ರು. ಅದು ಸಾಧನೆ. 8 ವರ್ಷ ಅಂದ್ರೆ ಸತ್ಯ ಸರ್ ಅದು ಅಲ್ವಾ ರೀ? ಹೌದು, ಅಂದ್ರೆ ಒಂದು ತಪಸ್ಸೆ ಅಲ್ವಾ? ತಪಸ್ಸೆ ಅದು. ಒಂದು ತಳಿ ಅಭಿವೃದ್ಧಿ ಪಡಿಸ್ಬೇಕು ಅಂದ್ರೆ ಅಷ್ಟೊಂದು ದಿನಗಳು ಹಿಡಿತದೆ ಅದು. ಆ 8 ದಿನಗಳ ಕಾಲ ಅದು ಆಗುವವುಗಳನ್ನ ಗಮನಿಸಿ ಅದನ್ನ ಹೊರಗಡೆ ತಂದು ಸಮಾಜಕ್ಕೆ ಒಪ್ಸೋದಕ್ಕೆ 8 ವರ್ಷ ಆಗಿರ್ತದೆ. ಅಲ್ಲಿ ತನಕ ಸೂಕ್ಷ್ಮತೆ ಗಮನಿಸಿ ಅದ್ರ ಜೊತೆನೆ ಬಿಡು, ಅದನ್ನ ಸಂಪರ್ಕ ಹೊಂದ್ಕೊಂಡು ಜೊತೆಲಿ ಬರ್ಲೇಬೇಕು. ಅದನ್ನ ಇಲ್ದರೆ ಇಷ್ಟೆಲ್ಲ ಆಗಕ್ಕಾಗಲ್ಲ. ನನಗೆ ಇನ್ನೊಂದು ಹೇಳಿ, ಈಗ ನೆನಪು ಬರ್ತದೆ. ಒಂದು ತಳಿ ಏನಾದ್ರೂ ಒಂದು ತೆನೆ ಕಂಡಿಡ್ದಿರ್ತಾರಲ್ಲ, ಅದು ಹಾಳಾಗದಂಗೆ ನೋಡ್ಕೋಬೇಕಲ್ಲ. ಅದು ಹೆಂಗಿರುತ್ತೆ ನಿಮ್ಗೆ? ಯಾಕಂದ್ರೆ ಹಕ್ಕಿ ತಿಂದು ಹೋಗ್ಬಿಡುದು, ಅಥವಾ ಗೊತ್ತಾಗದೆ ಯಾರು ಸಡನ್ ಕಿತ್ತಾಕ್ಬಿಡ್ಬೋದು. ಹೌದೌದು, ಅವೆಲ್ಲ ನಡೀತವೆ. ಅಂತಂದ್ರೆ ಈ ಜಮೀನ್ಗೆ ಹೋದಾಗ ನಂದೇ ಜಮೀನಲ್ವಾ, ಇನ್ಯಾರಿಗೂ ನನ್ನ ಮೇಲೆ ಕೆಲಸ ಮಾಡೋರ್ಗೆಲ್ಲ ನನ್ಗೆ ಈಗ 10-12 ವರ್ಷದಿಂದ ನನ್ನ ನೋಡಿರಲ್ವಾ, ಅವ್ರು ಏನೇ ಮಾಡ್ಬೇಕಾದ್ರೂ ಒಂದು ಬೇರೆದ್ ಮಾಡ್ಬೇಕಾದ್ರೆ ನನ್ ಕೇಳಿರ್ತಾರೆ, ಇದನ್ನ ಮಾಡ್ಬೋದೋ ಇಲ್ವೋ ಅಂತ. ನಾನು ಅವಾಗ ನನಗೆ ಆದಂತ ಈ ಬೆರ್ಕೆ ತೆಗಿಯುವಾಗ ಆಳ್ಗಳು ಹೋಯ್ತಾರಲ್ಲ, ಯಾವ್ದು ಕುಯ್ಲಿ ಯಾವ್ದು ಬಿಟ್ಟು ಈ ಜಾಗದಲ್ಲಿ ಇಂಥದ್ದೇ ಅದನ್ನ ಬಿಟ್ಟು ಉಳಿದು ತೆಗ್ದಕ್ಕೆ ಅಂತ ಹೇಳಿರ್ತೀನಿ. ಅದನ್ನ ಮಾಡ್ತಾ ಬರ್ತಾರೆ. ಯಾಕೆಂದ್ರೆ ನಾನು ಅಷ್ಟೇ ಜನ ಮಾತ್ರ ಲಿಮಿಟ್ ಆಗಿ ಅವ್ರನ್ನೇ ಮಾತ್ರ ನಾನು ಕೆಲಸ ಕರ್ಕೊತೀನಲ್ಲ, ಅವ್ರಿಗೆ ಗೊತ್ತಾಗೋದೆ. ಹೊಸ ಜನ ಬಂದಾಗ ವ್ಯತ್ಯಾಸ ಆಯ್ತದೆ. ನಾನು ಮುಂದಿನ ಗುರಿ ಇಟ್ಕೊಂಡು ಯಾರು ಬರ್ತಿದ್ರು ಅವ್ರನ್ನೇ ಮಾತ್ರ ನಾನು ಕೆಲಸ ಕರ್ಕೊಂಡು ಮುಂದುವರಿಸೋದ್ರಿಂದ ನನಗೆ ಇವೆಲ್ಲ ಒಂದು ಸ್ವಲ್ಪ ಹೆಲ್ಪ್ ಆಯ್ತದೆ. ಈಗ ಇವ್ರಿಗೆ ಕಂಡು ಹಿಡಿತಿದಾರಲ್ಲ ಇವ್ರ ತಳಿನ, ಅದು ಹೇಗೆ ಡಿಫ್ರೆಂಟ್ ಆಗುತ್ತೆ ಇದಕ್ಕಿಂತ ಅಂತಂದ್ರೆ ನಮ್ದು ಈ ಸಿದ್ಧ ಸಣ್ಣ ಅಂತಂದಾಗ ಈ ಮನೆ ಮೇಲೆ ನೋಡಿದ್ರೆ ಎಲ್ಲ ಮಲ್ಲಿಗೆ ಹೂವಿನಂಗೆ ಕಾಣ್ತದೆ. ಆದ್ರೆ ಇವ್ರಿಗೆ ತೆಗ್ದಿರ್ತಾರ ಅದೇ ಸಿದ್ಧ ಸಣ್ಣದಲ್ಲೇ ಆಯ್ಕೆ ಮಾಡಿ ತೆಗ್ದಿರ್ತಕ್ಕಂಥದ್ದು. ಇವ್ರನ್ನ ಗೊನೆ ಮೇಲೆ ನೋಡಿದಾಗ ಅದು ಗೋಲ್ಡ್ ಕಲರ್ ಬರ್ತದೆ. ಗೋಲ್ಡ್ ಕಲರ್? ಹೌದೌದು, ಚಿನ್ನದ ಕಲರ್ ಬರ್ತದೆ. ಇನ್ನು ಮಕ್ಳ ಹೆಸರು ತೆಗ್ದಿರೋದು ಅದು ಪೂರ್ತಿ ಕೆಂಪಾಗಿ ಕಾಣ್ತದೆ. ಅದು ಡಿಫ್ರೆಂಟ್ ಆಗಿರ್ತದೆ. ಅದು ಅವರು ಹತ್ರಲ್ಲೇ ಇನ್ವಾಲ್ವ್ ಆಗಿರ್ತಾರೆ ಸರ್, ಹಂಗಾಗಿ ಅದು ಗೊತ್ತಾಯ್ತದೆ ಸರ್ ಅವರಿಗೆ. ಆಮೇಲೆ ಏಕಾಗ್ರತೆ ಜಾಸ್ತಿ ಸರ್ ಅವರಿಗೆ, ತುಂಬಾ ಏಕಾಗ್ರತೆ ಇಲ್ದವ್ರು ಇವೆಲ್ಲ ಮಾಡಕ್ಕಾಗಲ್ಲ. ತುಂಬಾನೇ ಅದೇ ಸರ್ ಅವರಿಗೆ. ಅಂದ್ರೆ ಬರೀ ಅಂದ್ರೆ ಪಕ್ಕದಲ್ಲಿ ಅದ್ ನೋಡ್ತಾ ಇರೋ, ಪಕ್ಕದಲ್ಲಿ ಓದೋದು ಗೊತ್ತಾಗುದ. ಕೆಲವು ಸರಿ ಕೂಗಿ ನಿಮ್ಗೆ ಕಿವುಡ ಅಂತ ಅಂತಾರೆ ಇವರು. ಅಂದ್ರೆ ಗೊತ್ತಾಗಿರೋದ ನಾನೇನೋ ಒಂದು ಆಲೋಚನೆ ಮಾಡ್ಕೊಂಡು ಅದ್ರ ಮೇಲೆ ತಲ್ಲಿಂದಾಗಿರ್ತಾನಲ್ಲ, ಗೊತ್ತೇ ಆಗಿರೋದಿಲ್ಲ. ಆಮೇಲೆ ಇವ್ರು ಬಂದು ಮೈ ಮುಟ್ಟಿ ಅಳ್ಳಾಡ್ಸಿ ಅಂತ ಕೆಲವು ಸುಮಾರು ಸರ್ ಆಗದೆ. ಆಮೇಲೆ ರೇಗು ಇದ್ದಾರೆ, ನೀವು ಕೂಗಿದ ತಕ್ಷಣ ಮಾತಾಡಲ್ಲ ಅಂತ. ನಾನು ಯಾವುದೋ ಒಂದು ಗುಂಗಲ್ ಇರ್ತೀನಿ, ಆ ಟೈಮಲ್ಲಿ ಇವ್ರು ಕೂಗಿದಾಗ ಅವೆಲ್ಲ ಡಿಸ್ಟರ್ಬ್ ಆಗ್ದೇನೆ ಅದ್ರೊಳಗೆ ಇನ್ವಾಲ್ವ್ ಆದಾಗ ಗೊತ್ತಾಗಿರೋದಿಲ್ಲ, ಪಕ್ಕದಲ್ಲಿ ಹೋದು ಗೊತ್ತಾಗಿರಲ್ಲ ಅಂತ. ಏನ್ ಬರೀತೀರಿ, ಅದು ಗುರ್ತು ಹಾಕೋತೀರಿ ಏನ್ ಡೈಲಿ ಅಥವಾ ಹೇಗೆ? ಇಲ್ಲ, ಅದನ್ನ ಗದ್ದೆಗೆ ಹೋದಾಗ ಇಂಥದ್ದು ಗಮನಿಸಿದಾಗ ಅದನ್ನ ಮನಿಕಂದ್ರು ಅದೇ ರೀತಿ ಅಲ್ಲೇ ಓಡ್ತಾ ಇರ್ತದೆ. ಗದ್ದೆ ಒಳಗೆ ಏನೇನ್ ಮಾಡ್ಬೇಕು ಅಂತ ಅಲ್ಲೇ ಓಡ್ತಾ ಇರ್ತದೆ. ಕೆಲವು ದಿನ ಹಂಗೂ ಆಗೋದಿದೆ. ಆಮೇಲೆ ಅದು ಎತ್ತಿಟ್ಟು ಪೇಪರ್ ಜೋಪಾನಾಗಿ ಇಟ್ಟು ಅದ್ರಲ್ಲಿ ಬರ್ದಿಟ್ಟಿರ್ತೀನಿ. ಅದು ತೆನೆ ತೆಗೆದ್ಮೇಲೆ ಇದು ಇಂಥದ್ದು ಅಂತ ಅಲ್ಲೇ ಒಂದು ಗುರ್ತಾಕಿಟ್ಟಿರ್ತೀನಿ. ಮುಂದಿನ ಸಲ ಅದನ್ನ ನರ್ಸರಿ ಮಾಡಿ ಅದನ್ನ ಮುಂದೆ ಮಾಡಿ ಅದನ್ನ ಗಮನಿಸ್ಬೇಕು. ಈ ಅದ್ಭುತ. ನಾನು ಬೇಕಾದಷ್ಟು ಜನ ನೋಡಿದೀನಿ, ಎಲ್ಲ ಕಥೆಗಳನ್ನ ಕೇಳಿದೀನಿ, ಎಲ್ಲ ಪ್ರೀತಿ ಕಥೆಗಳನ್ನ ಕೇಳಿದೀನಿ. ಎಂತ ಹುಡುಗರೇ ನಿಮ್ಗೆ, ಇನ್ನೆಂತ ಕೇಳ್ರಿ. ಏನಿಲ್ಲ ತ, ತುಂಬಾನೇ ಖುಷಿ ಆಯ್ತದೆ ಅಲ್ವಾ? ಈಗ ನಿಮ್ಮ ಹೆಸರಲ್ಲಿ ಒಂದ್ ಮಾಡ್ರಿ ನೋಡು. ಮುಂದೆ ಅದು ನಂದೇನಂತ ಆಸೆ ಇಲ್ಲ, ನನ್ನ ಹೆಸರಲ್ಲೇ ಮಾಡ್ಬೇಕು ಅಂತ ಹೇಳಿ. ನೋಡು ಮುಂದೆ ಭಗವಂತ ಹೆಂಗ್ ದಾರಿ ಮಾಡ್ಲೇಬೇಕು. ನೀವು ಯಾಕೆ ಗೊತ್ತಾ, ಭತ್ತದ ಬೋರೇಗೌಡರು ಅಂತ ಆಗಿದೆ, ಒಂದು ತಳಿ ನಿಮ್ದು ಆಗ್ಲಿ ಸರ್. ಯಾಕೆ ಅಂತಂದ್ರೆ ಇವ್ರದ್ದು ಆಯ್ತು, ಹೆಂಗು ಈಗ ಆಲೆ ಹೆಸರು ಇಟ್ಬಿಟ್ಟಿದ್ರಿ, ಬಿಡುದಿಲ್ಲ ಗೊತ್ತಾಯ್ತು ನಮ್ಗೆ. ಈಗ ಮತ್ತೆ ಯಾವಾಗ ಬರೋಣ, ಆ ತಳಿ ಯಾವಾಗ ತೋರಿಸ್ತೀರಿ? ತೋರಿಸ್ತೀನಿ ನಿಮ್ಗೆ ಮುಂದಿನ ಬಾರಿ ನೋಡಿದ್ರೆ ನೀವು ನೋಡ್ಬೋದು. ಓಕೆ, ನಡೀತಾನೆ ಇದೆ ಇದು ಅಲ್ವಾ? ಹೌದೌದು. ಆಕ್ಚುಲಿ ಅವ್ರು ಹಂಗ್ ಮಾಡೋದಕ್ಕಿಂತ ಇಲ್ಲಿಗೆ ಬರೋದೇ ಬೆಟರ್. ಇಲ್ಲಿ ಬಂದ್ರೆ ಬೆಟರ್ ಕಾಣ್ತದೆ. ಕಣ್ಣಿಂದ ನೋಡ್ಬೋದು, ಮಾಹಿತಿನೂ ಸಿಗ್ತದೆ. ಕಣ್ಣಿಂದ ನೋಡಿದೆ ಅಲ್ಲಿ ಬರೀ ಮಾಹಿತಿ ಮಾತ್ರ ಸಿಗ್ತದೆ. ಅದಕ್ಕೆ ನಂಗೆ ಬಹಳ ಖುಷಿಯಾಗಿದ್ದೇನೆ. ರೈತರ ಮನೆಯಲ್ಲಿ ಮೂಟೆ ಇರ್ಬೇಕು, ಹಸು ಇರ್ಬೇಕು, ತಿಪ್ಪೆ ಇರ್ಬೇಕು, ಬಣಿವು ಇರ್ಬೇಕು. ಹೌದು ಹೌದು. ಅದೇ ಈಗ ಯಾರು ನೋಡ್ರಿ ಹೆಣ್ಣು ಕೊಡೋದಿಲ್ಲ ಸರ್, ಈಗ ರೈತರಿಗೆ ಅದೇ ಸಮಸ್ಯೆ ಆಗಿರೋದು. ಈಗ ಅದೆಲ್ಲ ಇವ್ರು ನೋಡಿದ್ಮೇಲೆ ಕೊಡ್ತಾರೆ ಅಲ್ವಾ? ಖಂಡಿತ. ಅಲ್ರಿ, ಏನ್ ಕಡಿಮೆ ಇದೆ ಹೇಳ್ರಪ್ಪ? ಏನಿಲ್ಲ ಸರ್, ಆತ್ಮಗೌರವ ಇದೆ, ಪ್ರಶಸ್ತಿಗಳಿದೆ, ಕೋಟಿ ದುಡ್ಡಿದೆ, ದೇವರು ಬೇಕಾದಷ್ಟು ಕೊಟ್ಟಿದ್ದಾನೆ. ಮುಖ್ಯವಾಗಿ ಆರೋಗ್ಯ ಇದೆ. ಹೌದು, ಅದೊಂದು ಆರೋಗ್ಯ ಇದ್ದಲ್ಲ ಅದೇ ಸಾಕು.
ಅಲ್ವಾ? ಅದೇ ಜನ ತಿಳ್ಕ ಬಿ ಪಿ ಇಲ್ಲ, ಶುಗರ್ ಇಲ್ಲ, ಯಾವುದೇ ಕ್ಯಾನ್ಸರ್ ಇಲ್ಲ, ಏನಿಲ್ಲ, ಆರಾಮಾಗಿದ್ದೀವಿ. ನಮ್ಮ ಅಪ್ಪ ಅದೇ ನಮ್ಮ ಮಾವಾರು ಅಪ್ಪ ಅಂತ ನಾವು ಹೇಳ್ತಿದ್ದೋ, ಅವರು 85 ವರ್ಷ ಆಗಿತ್ತು. ಅವ್ರಿಗೊಂದು ಬಿ ಪಿ ಶುಗರು ಏನಿಲ್ಲ ಸರ್. 3 ಟೈಮ್ ಊಟ ಮಾಡ್ತಾರೆ. ತಂದೆ ಸಾಹಿತ್ಯ ಮರಣಿ. ಹೌದು ಸರ್. ಓ ಅವರು ಬಹಳ ದಿನ ಸಾಯ್ತೀನಿ ಅಂತ ದೇವ್ರ ಭಕ್ತರು ಸರ್. ಅವ್ರು ಮಹದೇಶ್ವರನ್ ಭಕ್ತರು ಅವರು. ಇಂಥ ದಿನ ಸಾಯ್ತೀನಿ ಅಂತ ಹೇಳೋ ಅಂಥ ದಿನ ಸತ್ರು ಅವರು. ಹೌದು ಸರ್. ಮೊದ್ಲೇ ಹೇಳಿದ್ರು ನಮ್ಗೆಲ್ಲ. ನಾವೆಲ್ಲ ಇವತ್ತಿನ ದಿನದಲ್ಲೇ ಅವ್ರು ಸತ್ತ ದಿನ ಗೊತ್ತಾಯ್ತು, ಅವತ್ತು ಹೇಳಿದ್ನಲ್ಲ ಫೈದಾ ಅಂತ. ಸಾಯಿದ್ ನಾಳೆ ಅಂತನೂ ಸರ್ ಹಂಗಂದ್ರು. ಜನವರಿ 1 ಸರ್ 2013 ಜನವರಿ 1 ಸರ್. ಅವರು ಹೇಳಿದ್ರು ನಾಳೆ ಮದಪ್ಪ ನನ್ ಕರ್ಕೋ, ನಾಳೆ ನಾನು ಬರ್ತೀನಿ ಅಂತ ಹೇಳ್ತಾನೆ ಇದ್ರು ಸರ್. ದೇವ್ರ ಮೇಲೆ ಕುತ್ಕೊಂಡು ನಮ್ಗೆ ನಾವು ಸ್ವಲ್ಪ ಭ್ರಮೆ ಅಂತನೂ. ಬೆಳಗಿನ ಜಾವ 4 ಗಂಟೆ 4:15 ಸರ್. ಚೆನ್ನಾಗಿ ರಾತ್ರಿ ಎಲ್ಲ ಮುದ್ದೆ ತಿಂದವ್ರೆ, ಅನ್ನ ತಿಂದವ್ರೆ, ಎಲ್ಲ ಊಟ ಮಾಡಿ ಮಲ್ಗವ್ರೆ ಸರ್. ಮಲ್ಗಿ ಬೆಳಗಿನ ಜಾವ ಕೂಗವ್ರೆ ಎಲ್ರು. ಕೂಗಿ ಟಾಯ್ಲೆಟ್ಗೂ ಹೋಗಿದ್ದು ಬಂದವ್ರೆ. ಮಾಮೂಲಿ ಏನಿಲ್ಲ, ಸುಮ್ಮನೆ ಕುತ್ಕೊಂಡದ್ದು ಅಷ್ಟೇ ಸರ್ ಅವರು. ನೋಡಿ ಹಿಂಗೆ ಇಚ್ಛಾಮರಣಿ, ಯಾರ ಹತ್ರ ಏನೋ ಒಂದು ಸೇವೆ ಮಾಡಿಸ್ಕೊಳ್ಳೋದೇ ಇಲ್ಲ. ಹೌದು, ಏನು ಮಾಡಿಸ್ಕೊಳ್ಳಿಲ್ಲ. ಪುಣ್ಯ ಮಾಡಿರ್ಬೇಕು. ಪುಣ್ಯದ ಸಾವು ಅಂತಾರೆ. ಅದು ಹೇಳ್ಬಿಟ್ಟು ಸಾಯಿದಿದೆಯಲ್ಲ, ಅದು ಅತ್ಯಂತ ಅದು ಅದ್ಭುತ. ಅದು ಅವ್ರ ಗುಣಗಳಲ್ಲಿ ಏಕಾಗ್ರತೆ ಇದೆಲ್ಲ ಸ್ವಲ್ಪ ಇವ್ರಿಗೆ ಟ್ರಾನ್ಸ್ಫರ್ಡ್ ಆಗೈತೆ ಸರ್. ಬಂದೈತೆ ಸರ್. ಬಹಳ ದೇವ್ರು ಒಂದೇ, ಅವರು ಒಂದೇ ಸರ್. ನಮ್ಮ ಅಪ್ಪ ಅಂತಾನೆ ಅಂತಿದ್ದು, ನಾವು ಮಾವ ಅಂತ ಒಂದ್ಸಲ ನಂದಿಲ್ಲ, ಹಬ್ಬ ಅಂತಾನೆ ಅಂತೀನಿ ಸರ್. ಏನೋ ನೀವಿಬ್ರು ನಮಗ್ ದೇವರಿಗೆ ಥ್ಯಾಂಕ್ ಯು ಸರ್. ಖುಷಿ ಆಯ್ತಮ್ಮ ನಿಮ್ಮ ಊರಿಗೆ ಬಂದಿದ್ದಕ್ಕೆ, ನಿಮ್ಗೆ ಸಂದರ್ಶನ ಮಾಡೋದಕ್ಕೆ. ಮತ್ತೆ ಶರಣ ಹೊಸ ವಿಷಯ ಹಿಂಗ್ ಒಂದೇ ದಿವಸಕ್ಕೆ ಆಗಲ್ಲ, ಬೇಕಾದ ಸ್ಥಳ ಇದೆಯಲ್ಲ, ನನಗೂ ಇದೆ. ಒಂದೇ ಸಲ ಅಜೀರ್ಣ ಆಗ್ತದೆ. ಜೀರ್ಣ ಮಾಡ್ಕೊಳ್ಳಿ, ಇದನ್ನ ಜೀರ್ಣ ಮಾಡ್ಕೊಳ್ಳಿ. ಮತ್ತೆ ಶರಣ ಮಾತಾಡೋಣ, ಹೊಸದ್ ಏನಾದ್ರು ಇದ್ರೆ ತಿಳಿಸೋಣ. ಎಷ್ಟು ಮಾತಾಡಿದ್ರು ಕೃಷಿ ಬಗ್ಗೆ ಕಡಿಮೆನೆ. ಹೌದು ಸರ್. ಅಲ್ವಾ? ಸರ್ ಗಂಜಿ ಇಲ್ಲ ಪಾಯಸ. ಅದ್ಭುತ. ಕುತ್ಕೊಳ್ಳಿ.